शं नो भवत्वर्यमा शं न इंद्रो बृहस्पति शं नो विष्णुरुक्रमा नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि श्रुतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ओम शांति शांति शांतिः। हरि ओम। भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः तुष्टुवाक्तस्तनूभिः व्यसेम देवैः संयदायुः। स्वस्ति न इन्द्रो रुद्रश्रवाः स्वस्ति न पूषा विश्ववेदाः स्वस्ति नो अरिष्टनेमि स्वस्ति नो बृहस्पतिर्दधातु। ओम शांति शांति शांतिः। हरि ओम। शं नो ओम नमो ब्रह्मणे नमो अश्वघ्नये नमः ओषधिभ्यो पुष्पै नमो ओषधिभ्यः नमो वाचे नमो वाचस्पतये नमो विष्णवे बृहते करोमि। ओम शांति शांति शांतिः। ओम तच्चयोरुराणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वञ्जिगातु देशजं शं नो अस्तु द्विपदे शं चतुष्पदे। ओम शांति शांति शांतिः। हरि ओम। ओम तत्सतुर्वरेण्यं भर्गो देवस्य धीमहि धियो यो न प्रचोदयात्। ओम अचतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। हरि ओम। ನಾವು ಉಪನಿಷತ್ತುಗಳ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ಇದರ ಮೂಲ ಇವತ್ತು ನಾವು ಪ್ರಶ್ನೋಪನಿಷತ್ತು ಬಗ್ಗೆ ಪೂರ್ಣ ವಿಚಾರವನ್ನ ಇವತ್ತು ಮುಂದಿನ ಭಾಗ ಮುಂಡಕ ಉಪನಿಷತ್ತು. ಮುಂಡಕ ಇವತ್ತು ಮೊದಲನೆಯಿಂದ ಪ್ರಶ್ನೋತ್ತರದ ಒಟ್ಟು ಪ್ರಶ್ನೋಪನಿಷತ್ತಿನ ಒಟ್ಟು ಸಾರಾಂಶವನ್ನ ಗಮನಿಸೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಈ ಪ್ರಶ್ನೋಪನಿಷತ್ತು ಅಥರ್ವಣ ವೇದಕ್ಕೆ ಸೇರಿದಂಥದ್ದು. ಇಲ್ಲಿಯ ಮಂತ್ರಗಳೆಲ್ಲ ಗದ್ಯ ರೂಪದಲ್ಲಿದೆ. ಈ ಹೆಸರು ಬರೋದಕ್ಕೆ ಕಾರಣ ಪ್ರಶ್ನೆಯಿಂದ ಕೂಡಿದೆ. ಒಂದು ನಮ್ಮಲ್ಲಿರ್ತಕ್ಕಂಥ ಪ್ರಶ್ನೆ, ಅದಕ್ಕೆ ಉತ್ತರ ರೂಪದಲ್ಲಿ ಜ್ಞಾನಿಗಳು ಕೊಡ್ತಕ್ಕಂಥ ರೂಪದಲ್ಲಿ ಇದಿದೆ. ಅದಕ್ಕೋಸ್ಕರ ಈ ಉಪನಿಷತ್ಗೆ ಪ್ರಶ್ನೋಪನಿಷತ್ತು ಅಂತ ಹೆಸರು ಬಂದಿದೆ. ಈಗಿನ ಕಾಲದಲ್ಲಿ ಅಲ್ಲ, ಹಿಂದೆ ಯಾವುದೇ ಒಂದು ಜ್ಞಾನವನ್ನು ಪಡಿಬೇಕಾದ್ರೆ ಗುರುಕುಲಕ್ಕೆ ಹೋಗ್ಬೇಕಾಗಿತ್ತು. ಗುರುಕುಲಕ್ಕೆ ಹೋಗಿ ತಾವು ತಿಳ್ಕೋಬೇಕಾಗಿರ್ತಕ್ಕಂಥ ವಿಷಯವನ್ನ. ಆದ್ರೆ ಇಲ್ಲಿ ಈ 6 ಶಿಷ್ಯರು ಈ ಗುರುಕುಲದಲ್ಲಿ ಸಾಮಾನ್ಯ ಜ್ಞಾನ ತಿಳ್ಕೋಗಿಲ್ಲ. ಇವರೆಲ್ಲ ಮಹಾನ್ ಜ್ಞಾನಿಗಳು, ಮಹಾನ್ ಜ್ಞಾನಿಗಳ ಮಕ್ಕಳು. ಭಾರದ್ವಾಜನ ಮಗ ಸುಕೇಶ,
ಶಿಬಿಯ ಮಗ ಸತ್ಯಕಾಮ, ಶರ್ಯಾಣಿಯ ಮಗ ಅಸ್ವಲ, ಅಸ್ವಲನ ಮಗ ಕೌಸಲ್ಯ, ವಿದರ್ಭ ದೇಶದ ಭಾರ್ಗವ, ಹಾಗೆ ಕತ್ಯಾಯನ ಮಗ ಕಬಂದಿ ಅಂತ. ಇವರೆಲ್ಲ ಬ್ರಹ್ಮಪರರು, ಬ್ರಹ್ಮನಿಷ್ಠರು, ಜ್ಞಾನವನ್ನೆಲ್ಲ ಪಡೆದಿದ್ದಾರೆ. ಆದರೂ ಇನ್ನೂ ಹೆಚ್ಚಿನ ಜ್ಞಾನವನ್ನ ಕಳೀತಕ್ಕಂಥವ್ರು. ಇವರು ಸಣ್ಣ ಬಾಲಕರಲ್ಲ. ಈ ಪ್ರಶ್ನೆ ಕೇಳ್ತಕ್ಕಂಥದ್ದು, ಈ ಪ್ರಶ್ನೋತ್ತರದ ವಿಭಾಗ ಅಂದಿರ್ತಕ್ಕಂಥದ್ದು ಜ್ಞಾನಿಗಳು ಇನ್ನು ಹೆಚ್ಚಿನ ವಿಚಾರವನ್ನ ತಿಳಿಯೋದಕ್ಕೋಸ್ಕರ ಇನ್ನು ಶ್ರೇಷ್ಠವಾದ ಬ್ರಹ್ಮಜ್ಞಾನಿಗಳಾದಂಥ ಪಿಪ್ಪಲಾದನ ಹತ್ರ ಇವರು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಏನು ನಮಗೆ ಈ ಜ್ಞಾನ, ಹೆಚ್ಚಿನ ಜ್ಞಾನವನ್ನು, ಹೇಗೆ ವ್ಯಾಸ ಮಹರ್ಷಿಗಳ ಮಗ ಶುಕ ಮಹರ್ಷಿಗಳನ್ನ ತಾನು ವಿದ್ಯೆ ಕಲಿಸಕ್ಕೆ ಯಾರ ಹತ್ರ, ಅವರ ಹೆಸರು ಜನಮೇಜಯ ಅಲ್ಲ, ಜನಮೇಜಯ ಅಲ್ಲ, ನಮ್ಗೆ ಎಲ್ಲವನ್ನು ತಿಳಿದಿರ್ತಕ್ಕಂಥ ಜ್ಞಾನಿ ಮತ್ತೆ ರಾಜ ಅವನು. ಅದೇ ನಿಮ್ಮ ರಾಜ್ಯಕ್ಕೆ ಬೆಂಕಿ ಬೀಳ್ತು ಆದ್ರೆ ನನಗೇನು ಸಂಬಂಧ ಇಲ್ಲ, ನಿಮ್ಮ ಊರಿಗೆ, ನಿಮ್ಮ ಅರಮನೆಗೆ ಬೆಂಕಿ ಬಿತ್ತು ನನಗೆ ಅದು ಸಂಬಂಧ ಇಲ್ಲ, ನಿಮ್ಮ ಶರೀರ ಹತ್ಕೊಂಡು ಉರಿತಾ ಇದೆ ಅದು ಅಲ್ಲ, ನಾನು ಆತ್ಮಸ್ವರೂಪ ಅಂತ ತಿಳಿದಿದ್ದಂತ ಮಹಾಜ್ಞಾನಿ ಹತ್ರ ಕಳಿಸ್ಕೊಡ್ತಾರೆ. ಯಾರು? ವ್ಯಾಸ ಮಹರ್ಷಿಗಳು ಶುಕ ಮಹರ್ಷಿಗಳನ್ನ. ಶುಕ ಮಹರ್ಷಿ ಅಂತ ಜ್ಞಾನಿ ಅನ್ನುವಂಥದ್ದು ಅವನು ಹುಟ್ಟದಾರಭ್ಯನೇ ಬ್ರಹ್ಮಜ್ಞಾನ ಪಡ್ಕೊಂಡು ಬಂದಿದ್ದಂತ ಅವನು. ಹಾಗೆ ಇಲ್ಲಿ ಈ ತಿಳಿದಿರ್ತಕ್ಕಂಥ ಜ್ಞಾನಿಯಾದಂಥ ಈ ಯುವಕರು ಅಂದ್ರೆ ದೊಡ್ಡವರು ಇನ್ನು ಹೆಚ್ಚಿನ ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಆ ಪಿಪ್ಪಲಾದ ಅನ್ನುವಂಥ ಗುರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ಗುರುಗಳ ಹತ್ರ ಈಗಿನ ತರ ಅಲ್ಲ, ಹಿಂದೆ ಯಾವುದೇ ಒಂದು ಗುರುವಿನ ಹತ್ರ ಹೋಗ್ಬೇಕಾದ್ರೆ ಅವರ ಯಾಗ ಯಜ್ಞಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, ಕಾಡಿನಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬರ್ತಕ್ಕಂಥ ಸಮಿತ್ತು, ಈಗಿನ ವ್ಯವಸ್ಥೆ ಅಲ್ಲ, ಆಗಿನ ಕಾಲದಲ್ಲಿ ಅವರ ಯಾಗ ಯಜ್ಞಕ್ಕೆ ಅನುಕೂಲ ಆಗ್ತಕ್ಕಂಥ ಸಮಿತ್ತನ್ನ ಹಿಡ್ಕೊಂಡೋಗಿ ಆ ಗುರುಗಳ ಪಾದಕ್ಕಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿ. ಹಾಗೆ ಇವರು 6 ಜನನು ಕೂಡ, 6 ಜನ ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಉತ್ತರ, ಅದಕ್ಕೋಸ್ಕರ ಇದೊಂದು ಕಥೆ ರೂಪದಲ್ಲಿ ಇರೋದ್ರಿಂದ ಅವರು 6 ಜನನು ಕೂಡ ಆ ಗುರುಗಳ ಹತ್ರ ಹೋದ ತಕ್ಷಣನೇ ಗುರುಗಳು ಅವರೆಲ್ಲವರನ್ನು ಗಮನಿಸ್ತಾರೆ. ಇವರ ಮಟ್ಟ ಏನಿದೆ, ಎಷ್ಟು ತಿಳ್ಕೊಂಡಿದ್ದಾರೆ ಇವರು ಅನ್ನೋದನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಅವರು ಎಲ್ಲವನ್ನು 1 ವರ್ಷ ತಮ್ಮ ಹತ್ರ ಇಟ್ಕೊಂಡು ಅವರನ್ನ ಎಲ್ಲಾ ತರದ ಅಭ್ಯಾಸ ಅಂದ್ರೆ ಅವರ ಏನೇನಿದೆ, ಅವರ ವಾತಾವರಣ, ಅವರ ಅವಗುಣ, ಅವರ ಆಸಕ್ತಿ ಎಲ್ಲವನ್ನು ಅಬ್ಸರ್ವ್ ಮಾಡೋ ದೃಷ್ಟಿಯಿಂದ ಗುರು ಆ ಶಿಷ್ಯರನ್ನ ಕೇಳ್ತಾರೆ, ನೀವು 1 ವರ್ಷ ಕಾಲ ನಮ್ಮ ಆಶ್ರಮದಲ್ಲಿ ಇರಿ, ಆಮೇಲೆ ನಿಮ್ಮ ಪದ್ಧತಿ, ನಮ್ಮ ಈ ಆಶ್ರಮದ ಪದ್ಧತಿ, ಇಲ್ಲಿಯ ವಾತಾವರಣ ಎಲ್ಲವನ್ನು ಅನುಭವಕ್ಕೆ ತಗೊಂಡು ಆ ನಂತರ ನಿಮ್ಮಲ್ಲಿ ಹೆಚ್ಚಿನ ಏನ್ ತಿಳ್ಕೋಬೇಕು ಅನ್ನೋ ಒಂದು ಬಯಕೆ ಇದೆಯೋ ಆ ಬಯಕೆ ನಮಗೂ ಗೊತ್ತಾಗತ್ತೆ, ಹಾಗೆ ನೀವು ಬಯಸದ್ದನ್ನ ಹೇಳಲಿಕ್ಕೆ, ಅರ್ಥ ಮಾಡ್ಲಿಕ್ಕೆ ನನಗೂ ಸರಿ ಹೋಗುತ್ತೆ ಅಂತ ಹೇಳಿ ಆ ಆಶ್ರಮದಲ್ಲಿ ಉಳ್ಕೊಳ್ಳಿಕ್ಕೆ ಹೇಳ್ತಾರೆ. ಆವಾಗ ನೀವು ಇಲ್ಲಿ ಈಗ ಬ್ರಹ್ಮಜ್ಞಾನ ಅಂದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ತಿಳಿಯೋದಕ್ಕೆ ನೀವು ಜ್ಞಾನಿಗಳು ಇನ್ನೂ ಜ್ಞಾನವನ್ನ ತಿಳಿಬೇಕು ಅಂತ ಬಂದಿರೋದ್ರಿಂದ ನಮ್ಮ ಆಶ್ರಮದಲ್ಲೇ ಉಳ್ಕೊಂಡು ಹೇಗೆ ಅತಿ ಸಮಯನ ಕಳೆಯೋದು, ಆ ಮುಖ್ಯವಾಗಿ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ಈ 1 ವರ್ಷನ ನೀವು ಯಾವ ರೀತಿ ಕಳಿಬೇಕು ಅಂದ್ರೆ ತಪಸ್ಸು, ಆಮೇಲೆ 2ನೇದೇ ಬ್ರಹ್ಮಚರ್ಯ, 3ನೇದೇ ಶ್ರದ್ಧೆ. ಇದನ್ನ ಉಪಯೋಗಿಸ್ಕೊಂಡು ಇಲ್ಲಿ ಸಮಯನ ನೀವು ಇಲ್ಲಿ ಈ ಸಮಯನ ಈ ರೀತಿ ಕಳ್ಕೊಂಡು 1 ವರ್ಷ ಇಲ್ಲೇ ಇರಬೇಕು ಅಂತ ಹೇಳಿ, ಆ ನಂತರ ನಿಮ್ಮಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನನಗೆ ತಿಳಿದಿದ್ರೆ ನಾನು ನಿಮ್ಮ ಮನಸ್ಸಿನ ಗೊಂದಲವನ್ನ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ತಪಸ್ಸು ಅಂದ್ರೆ ಮನಸ್ಸನ್ನ ನಿಗ್ರಹಿಸ್ತಕ್ಕಂಥದ್ದು. ಆ ಪರಬ್ರಹ್ಮನ ವಿಷಯದಲ್ಲಿ
ತಿಳ್ಕೊಳ್ಳೋದಕ್ಕೆ ಆ ಮನಸ್ಸನ್ನ ಏಕಾಗ್ರತೆಯಿಂದ, ತಪಸ್ಸು, ಏಕಾಗ್ರತೆಯಿಂದ ಆ ಸಾಧನೆ ಬಹಳ ಬೇಗ ಈ ತಪಸ್ಸನ್ನ ತಕ್ಷಣಕ್ಕೆ ನಾವು ಕೈವಶ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ಸಮಯ ಬೇಕು. ಅದಕ್ಕೆ ಮಿನಿಮಮ್ ಅಂದ್ರೆ 1 ವರ್ಷನಾದ್ರೂ ಕೂಡ ನೀವು ಇಲ್ಲಿ ತಪಸ್ಸನ್ನ ಆಚರಿಸ್ಕೊಂಡು, ಆಮೇಲೆ ಎರಡನೇದೇ ಬ್ರಹ್ಮಚರ್ಯ. ಈ ಬ್ರಹ್ಮಚರ್ಯ ಅಂದ್ರೆ ಈ ಇಂದ್ರಿಯಗಳನ್ನ ವಶಪಡಿಸ್ಕೊಳ್ತಕ್ಕಂಥದ್ದು, ಇಂದ್ರಿಯಗಳನ್ನ ಹಿಡಿತಕ್ಕಂತಕ್ಕಂಥದ್ದು, ಇಂದ್ರಿಯದ ಚಪಲತೆಗೆ ಒಳಗಾಗದೇ ಇರತಕ್ಕಂಥದ್ದು. ಈ ಬ್ರಹ್ಮಚರ್ಯ ಜೀವನವನ್ನ ನಡೆಸ್ಕೊಂಡು ತಪಸ್ಸನ್ನ ಆಚರಿಸ್ತಾ ಶ್ರದ್ಧೆಯಿಂದ, ಶ್ರದ್ಧೆ ಯಾವುದ್ರ ಮೇಲೆ ನೀವು ಏನ್ ತಿಳ್ಕೋಬೇಕು ಅಂತ ಬಂದಿದ್ದೀರೋ ಆ ವಿಚಾರದ ಬಗ್ಗೆ, ಆ ವಿಷಯದ ಬಗ್ಗೆ ಶ್ರದ್ಧೆ, ಇವನ್ನ ಕಲ್ತ್ಕೊಳ್ದು, ಇವನ್ನ ನೀವು ಅಭ್ಯಾಸ ಮಾಡಿ. ಆ ನಂತರ ನಿಮ್ಮ ಮನಸ್ಸಿನಲ್ಲಿ ಏನು ಇಚ್ಛಾನುಸಾರ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಮನಸ್ಸಿನ ಗೊಂದಲಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಅವರಲ್ಲಿ ಅಲ್ಲಿ ಒಂದು ಗುರುಕುಲ ಪದ್ಧತಿಯಲ್ಲಿ ಇರ್ತಕ್ಕಂಥ ವಿಚಾರ. ಈ ಗುರು ಈ ಶಿಷ್ಯನಷ್ಟೇ ದೈನ್ಯತೆಯಿಂದ, ಇಲ್ಲಿ ಗುರು ಎಷ್ಟು ತಾಳ್ಮೆ, ಎಷ್ಟು ಸೌಜನ್ಯತೆ ಇರಬೇಕು ಅಂದ್ರೆ ಅಷ್ಟೇ ಶಿಷ್ಯನಲ್ಲಿರ್ಬೇಕಾದಕ್ಕಿಂತ ಹೆಚ್ಚಿನ ವಿನಯತೆ, ಆ ತಾಳ್ಮೆ, ಅವೆಲ್ಲ, ಆ ಮೌನ, ಇವೆಲ್ಲ ಗುರುವಿನಲ್ಲಿದ್ದಾಗ ಅದ ಅವರವರ ಸಮಾಗಮನಕ್ಕೆ ಸರಿ ಹೋಗುತ್ತೆ. ಸೂಕ್ಷ್ಮವಾದ ಪ್ರಶ್ನೆಗಳನ್ನ, ಸೂಕ್ಷ್ಮ ಅಂದ್ರೆ ತಮ್ಮ ವಿಚಾರಕ್ಕೆ ಬಂದಂಥದ್ದನ್ನ ಗುರುವಿನ ಹತ್ರ ಏನು ವಿಚಾರನ ಯಾವ ಅಂಜಿಕೆನೂ ಇಲ್ದನೆ, ಯಾವ ಮುಚ್ಚು ಮರೇನೂ ಇಲ್ದನೆ ತಮ್ಮ ಮನಸ್ಸಿನಲ್ಲಿ ಬಂದ ಭಾವನೆಗಳನ್ನ ಪ್ರಶ್ನೆ ರೂಪದಲ್ಲಿ ಕೇಳಿ ತಿಳ್ಕೊಳ್ತಕ್ಕಂಥದ್ದು. ಹೀಗೆ ಅವರು ಸುಮಾರು 1 ವರ್ಷ ಅಲ್ಲಿ ಅವರ ಆಶ್ರಮದಲ್ಲಿ ಇರ್ತಾರೆ. ಆಶ್ರಮ ಅಂದ್ರೆ ಗೊತ್ತು, ಕಾಡಿನಲ್ಲಿ ಊರಿಂದ ಹೊರಗಡೆ ಪ್ರಶಾಂತವಾದ ಕುಟೀರವನ್ನು ಕಟ್ಟಿಕೊಂಡು ಅವ್ರಿಗೇನು ಬೇಕೋ ಅದನ್ನೆಲ್ಲಾನು ಅವರೇ ಬೆಳ್ಕೊಂಡು ಅಲ್ಲಿಯ ಗೋಸಂಪತ್ತು, ಹಸು ಮತ್ತೊಂದು ಎಲ್ಲ ಸಾಕ್ತಾ ಉಳಿದ ಸಮಯದಲ್ಲಿ ತಪಸ್ಸು ಮಾಡಿಕೊಂಡು ಆ ಇಂದ್ರಿಯಗಳನ್ನ ಗೆಲ್ಲೋದು ಹೇಗೆ ಎನ್ನುವಂತ ಟೆಕ್ನಿಕ್ ಕಲ್ತ್ಕೊಂಡು ಆ ಶ್ರದ್ಧೆಯಿಂದ ಇರ್ತಕ್ಕಂಥದ್ದು. ಇಷ್ಟೆಲ್ಲ 1 ವರ್ಷ ಕಳೆದ ಮೇಲೆ ಅವರಲ್ಲಿ ಒಬ್ಬೊಬ್ರು ಒಂದೊಂದು ವಿಚಾರವನ್ನ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಅಂದ್ರೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ, ಇದು ಮೂಲ ಉದ್ದೇಶನೂ ಇಷ್ಟೇ. ಅವರಲ್ಲಿ ಯಾವ ಇಂಟ್ರೆಸ್ಟ್ ಇಂದ, ಯಾವ ಅಭಿರುಚಿಯಿಂದ ಅವರು ಪ್ರಶ್ನೆ ಮಾಡ್ತಾರೋ ಆಗ ಗುರುವಿಗೆ ಗೊತ್ತಾಗೋಗುತ್ತೆ ಇವರು ಸರಿಯಾದ ಪ್ರಶ್ನೆ, ಸರಿಯಾದ ವಿಚಾರವನ್ನು ತಿಳ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಅವರಿಬ್ಬರ ಸಂಪರ್ಕ 1 ವರ್ಷದಿಂದ ಗುರುಗಳಿಗೆ ಮತ್ತೆ ಶಿಷ್ಯರಿಗೆ. ಅವರು ಮೊದಲನೇ ಒಬ್ಬ ಶಿಷ್ಯ ಕಬಂದಿ ಕಾತ್ಯಾಯನ ಅವನು ಕೇಳ್ತಾನೆ. ಅವನು ಏನ್ ಕೇಳ್ತಾನೆ, ಈ 1 ವರ್ಷ ಕಾಲ ಅಲ್ಲಿಯೇ ತಪಸ್ಸು, ಬ್ರಹ್ಮಚರ್ಯ, ಶ್ರದ್ಧೆ ಇವುಗಳನ್ನು ಕಳೆದಾದ್ಮೇಲೆ ಮನಸ್ಸು ಹದಕ್ಕೆ ಬಂದಿರುತ್ತೆ. ಈ ಸಣ್ಣ ಪುಟ್ಟ ಜೊಳ್ಳು, ಕೆಲಸಕ್ಕೆ ಬಾರದ ವಿಚಾರ, ಕೆಲಸಕ್ಕೆ ಬಾರದ ಪ್ರಶ್ನೆಗಳೆಲ್ಲ ಜಳ್ಳನೆಲ್ಲ ಊತೂರೋಗಿದೆ. ಸಾರ್ಥಕವಾದ ತಮ್ಮ ಮನಸ್ಸಿನಿಂದಲೇ ಬಗೆಹರಿಯದ, ತಮಗೆ ಸಣ್ಣ ಪುಟ್ಟ ಗೋಜಲುಗಳು ಬಗೆಹರಿದನೇ ಇರ್ತಕ್ಕಂಥ ಉಳ್ಕೊಂಡಿರ್ತವೆ. ಆ ಒಂದು ಪ್ರಶ್ನೆ ಎಲ್ಲರ ಪರವಾಗಿ ಅವ್ರು ಕೇಳ್ತಾನೆ, ಈ ಪ್ರಜೆಗಳು ಎಲ್ಲಿಂದ ಹುಟ್ಟಿದ್ರು? ಅಂದ್ರೆ ಈ ಜೀವದ ಮೂಲ, ಈಗ ನಮ್ಮ ಜೀವ ಏನಿದೆಯೋ, ಈ ಮನುಷ್ಯನೇ ಆಗ್ಲಿ ಪ್ರಾಣಿನೇ ಆಗ್ಲಿ, ಈ ಒಂದು ಜೀವ ಮೊದಲು ಎಲ್ಲಿಂದ ಹುಟ್ಟು, ಇವೆಲ್ಲ ಈ ಸಂತತಿ ಹೇಗೆ ಬೆಳೀತು ಹಿಂದಿನಿಂದ ಅನ್ನುವಂಥ ಪ್ರಶ್ನೆ. ಇದು ಈ ಸೃಷ್ಟಿ ಹೇಗಾಯಿತು ಅನ್ನೋ ಪ್ರಶ್ನೆ. ಅದಕ್ಕೆ ಅವರು ಹೇಳ್ತಾರೆ, ಕೂಲಂಕುಷವಾಗಿ ವಿವಿಧವಾಗಿ ನಾವೆಲ್ಲ ತಿಳ್ಕೊಂಡಿದ್ದೀವಿ, ಒಂದು ಜೀವಕ್ಕೆ ಮತ್ತೊಂದು ಜೀವವನ್ನು ಸೃಷ್ಟಿ ಮಾಡುವಂತ ಚೈತನ್ಯ ಇದೆ. ಈಗ ಉದಾಹರಣೆಗೆ ಒಂದು ಹೆಣ್ಣು ಗಂಡಿನ ಸಂಪರ್ಕದಿಂದ ಇನ್ನೊಂದು ಉತ್ಪತ್ತಿ ಆಗುತ್ತೆ, ಇನ್ನೊಂದು ಜೀವ ಉತ್ಪತ್ತಿ ಆಗುತ್ತೆ. ಆ ಜೀವ ತದನಂತರ ಆ ಬಾಲ್ಯಾವಸ್ಥೆಯೆಲ್ಲ ಕಳೆದು ಈ ಎಲ್ಲಾ ತರದ ಬೆಳವಣಿಗೆಗಳು ಬೆಳೀತಾ ಇದ್ದಾಗೆ, ದೈಹಿಕವಾಗಿ
ಅದೇ ರೀತಿ ಇನ್ನು ಮತ್ತೊಂದು ಗಂಡು ಮತ್ತೊಂದು ಹೆಣ್ಣನ ಸಂಪರ್ಕದಿಂದ ಇನ್ನೊಂದು ಜೀವಿ ಉತ್ಪತ್ತಿ ಆಗುತ್ತೆ. ಇದೇ ರೀತಿ ಎಲ್ಲ ಪ್ರಾಣಿ ಪಕ್ಷಿ ಸಸ್ಯವರ್ಗ ಎಲ್ಲವೂ ಕೂಡ ಹೀಗೆ ಉತ್ಪತ್ತಿ ಆಗ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಕಾತ್ಯಾಯಿನಿ ಎನ್ನುವಂಥ ಕಬಂದಿ ಎನ್ನುವಂಥ ಶಿಷ್ಯ ಕೇಳಿದ್ದಕ್ಕೆ ಇವರು ಸವಿಸ್ತಾರವಾಗಿ ಉತ್ತರವನ್ನು ಕೊಡ್ತಾರೆ. ಒಂದು ಜೀವಕ್ಕೆ ಒಂದು ದೇಹವನ್ನು ಸೃಷ್ಟಿ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಡುವುದು ಅಷ್ಟೇ ತಾಯಿಯ ಕೆಲಸ. ಆ ಮೂಲಕ ಬರುವುದಕ್ಕೆ ಮುಂಚೆ ಆ ಜೀವ ಇತ್ತು. ಎಲ್ಲಿಂದ? ಅದು ನಾವು ತಿನ್ನೋ ಅನ್ನದಿಂದ. ಅದರ ಹಿನ್ನೆಲೆ ಇನ್ನು ಮುಂದೆ ಹೋಗುತ್ತೆ. ಈ ಸೃಷ್ಟಿಯ ಚಕ್ರ ಹೇಗಿದೆ ಅಂದ್ರೆ, ಈಗ ಸಮುದ್ರ ಮುಕ್ಕಾಲು ಅಂದ್ರೆ ಸುಮಾರು 90% 90 ಭಾಗ ಸಮುದ್ರ. ಆ ಸಮುದ್ರ ಶಾಖದಿಂದ, ಆ ಸಮುದ್ರದ ಆ ಸೂರ್ಯನ ಶಾಖದಿಂದ ಸಮುದ್ರದ ನೀರೆಲ್ಲ ಆವಿಯಾಗಿ ಸೂಕ್ಷ್ಮವಾಗಿ ತಿರ್ಗಾ ಪುನಃ ಮೇಲೋಗುತ್ತೆ. ಎಲ್ಲಿ? ಆಕಾಶಕ್ಕೆ ಮೇಲೇರಿ ಮೋಡಗಳಾಗತ್ತೆ. ಆ ಮೋಡ ಮಳೆಯಾಗಿ ಈ ಭೂಮಿ ಎಲ್ಲಿದೆಯೋ ಅಲ್ಲೆಲ್ಲ ಮಳೆ ರೂಪದಲ್ಲಿ ವಾಪಸ್ ಬರುತ್ತೆ. ಆ ಮಳೆ ಬಿದ್ದಾಗ ಈ ಭೂಮಿನಲ್ಲಿ ಬೆಳೆ ಆಗತ್ತೆ. ಭೂಮಿನಲ್ಲಿ ಬಿದ್ದು ಆ ಬೆಳೆ ಆಗ್ತಕ್ಕಂಥದ್ದೇ ಈ ಜೀವರಾಶಿಗಳಿಗೆ ಆಹಾರ. ಈ ಮಳೆ ಬಿದ್ದು ಬೆಳೆ ಆಗಿ ಆ ಬೆಳೆಯನ್ನ ತಿಂದಂತ ಜೀವರಾಶಿಗಳು, ಮನುಷ್ಯ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು, ಆ ಬೆಳೆದ ಆಹಾರ ಪದಾರ್ಥಗಳನ್ನು ತಿಂದ್ರಿದ್ದ ಅವರಲ್ಲಿ ಒಂದು ರೇತಸ್ಸು ಉತ್ಪತ್ತಿ ಆಗುತ್ತೆ. ಅಂದ್ರೆ ಈ ಮನುಷ್ಯ ಸೃಷ್ಟಿಗೆ ಬೇಕಾಗಿರತಕ್ಕಂಥ ಆ ಒಂದು ತಂದೆಯ ಆ ತಂದೆಯಲ್ಲಿ ತನ್ನ ಮೂಲಕ ಜೀವಿಯನ್ನು ಆ ಮಳೆಯ ಮೂಲಕ, ಬೆಳೆಯ ಮೂಲಕ, ಆಹಾರದ ಮೂಲಕ ಸೇವಿಸಿದಾಗ ಆ ಗಂಡಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆ ವೀರ್ಯಾಣು ಹೆಣ್ಣಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ, ಹೆಣ್ಣು ಜೀವದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಏನು ಸೃಷ್ಟಿ ಮಾಡುವುದಕ್ಕೆ ಅವಕಾಶ. ಈ ತಂದೆ ತಾಯಿಗಳ ಮೂಲಕ ಈ ಜೀವ ಇನ್ನೊಂದು ಉತ್ಪತ್ತಿ ಆಗತ್ತೆ. ಪ್ರತಿಯೊಂದು ಜೀವವು ಸಾವಿರಾರು ವೇಳೆ ಹಲವು ತಂದೆ ತಾಯಿಗಳ ಮೂಲಕ ಬಂದು ಹೋಗಿವೆ. ಇದು ಬರೀ ನಮ್ಮ ಒಂದು ಜೀವನದ ಮೂಲ ಸೃಷ್ಟಿಯಲ್ಲ. ಇದೇ ರೀತಿ ಇದು ಎಷ್ಟೊಂದು ಸಾರಿ ಜೀವ ತೆತ್ತಿ ಜೀವ ಹುಟ್ಟು ಸಾವಿನ ಮುಖಾಂತರ ಬಂದು ಅದಿದೆ. ಈ ಮೂಲ ಸೃಷ್ಟಿ ಮಾಡಿದವನು ಯಾರು? ಈ ಪಿಪ್ಪಲಾದ ಹೇಳ್ತಾನೆ, ಈ ರಹಿ ಅಂದ್ರೆ ಆ ರೇತಸ್ನಿಂದ ಪ್ರಾಣ ಒಂದು ಜೋಡಿಯನ್ನು ಸೃಷ್ಟಿಸ್ತಾನೆ. ಒಂದು ಹೆಣ್ಣು ಒಂದು ಗಂಡು ಅನ್ನುವಂಥ ಜೋಡಿ ಸೃಷ್ಟಿಯಾದದ್ದು. ಅವರೆಲ್ಲರೂ ಕೂಡ ಆ ಪ್ರಜಾಪತಿ ಬ್ರಹ್ಮನ ಸಗುಣ ರೂಪದಿಂದ ಇದನ್ನೇ ಮಾಡಿದ್ರು. ಇದು ಈ ವಿಚಾರನ ಹೇಳ್ತಾ ಹೋಗ್ತಾರೆ. ಇದು ಮುಂದೆ ದೀರ್ಘವಾಗಿ ಯೋಚನೆ ಮಾಡಿ ಈ ಸೃಷ್ಟಿಯ ರಹಸ್ಯ ಏನು ಅನ್ನುವಂಥದ್ದನ್ನ ಸೂಕ್ಷ್ಮದಿಂದ ಈ ಸೂಕ್ಷ್ಮದಿಂದ ಸ್ಥೂಲ, ಈಗ ತಾಯಿಯ ಗರ್ಭ ಸೇರಿದಂತ ಆ ರೇತಸ್ಸು ಅದು ಸೂಕ್ಷ್ಮ. ಅವರಿಬ್ಬರ ತಾಯಿಯ ಗರ್ಭದಲ್ಲಿ ಸ್ಥೂಲ ರೂಪಕ್ಕೆ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸ್ಥೂಲ ರೂಪ ಆದಮೇಲೆ ತಾಯಿಯ ಗರ್ಭದಿಂದ ಈಚೆ ಬರುತ್ತೆ. ಈಚೆ ಬಂದ ಮೇಲೆ ಈ ಗಾಳಿ ಪಂಚಭೂತಗಳನ್ನ ಸೇವಿಸಿ ಆ ಒಂದು ಶರೀರ ಬೆಳವಣಿಗೆ ಆಗುತ್ತೆ. ಈ ರೀತಿಯಲ್ಲಿ ಈ ಬೆಳವಣಿಗೆ ಆಗ್ತಕ್ಕಂಥದ್ದನ್ನ ಈ ಮೊದಲನೇ ಪ್ರಶ್ನೆಗೆ ಉತ್ತರವಾಗಿ ಇದೇ ರೀತಿ ಗಿಡ ಮರ ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ಜಡ ಚೇತನ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ವಿಚಾರವನ್ನ ಆ ಮೊದಲನೇ ಪ್ರಶ್ನೆಗೆ ಕೇಳಿದ್ದಕ್ಕೆ ಅವರು ಉತ್ತರವನ್ನು ಕೊಡ್ತಾರೆ. ಹಾಗೆ ಎರಡನೇ ಪ್ರಶ್ನೆ ಏನು ಅಂದ್ರೆ, ಈ ಮೊದಲನೇ ಪ್ರಶ್ನೆಗೆ ತುಂಬಾ ವಿಸ್ತಾರವಾದ ಉತ್ತರ ಸಿಕ್ಕಿದೆ. ಆದ್ರೆ ಈಗ ಎರಡನೆಯವನ ಆದಂತ ಯಾರು ವಿದರ್ಭ ದೇಶದ ಭಾರ್ಗವ ಅನ್ನುವಂತ ಅವನು ಕೇಳ್ತಾನೆ. ಅದು ಎರಡನೇ ಪ್ರಶ್ನೆ. ಇದು ಎಲ್ಲರೂ ಸಮನ್ವಯವಾಗಿ ಕೇಳ್ತಕ್ಕಂಥದ್ದು, ಎಲ್ಲರಿಗೂ ಸಾಮೂಹಿಕವಾಗಿ ಉತ್ತರ ಹೇಳ್ತಕ್ಕಂಥದ್ದು. 6 ವಿದ್ಯಾರ್ಥಿಗಳು ಕೂಡ ಏಕಾಗ್ರತೆಯಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು
ತಪಸ್ಸನ್ನಾಚರಿಸಿ ಶುದ್ಧವಾದ ಜ್ಞಾನವನ್ನು ಪಡಿಬೇಕು ಅನ್ನುವಂತ ಕೂತಿರ್ತಕ್ಕಂಥ ಅವ್ರಿಗೆ ಎತ್ತರದಲ್ಲಿ ಕೂರಿಸ್ಕೊಂಡು ಆ ಬ್ರಹ್ಮಜ್ಞಾನದ ವಿಚಾರವನ್ನ, ಈ ಸೃಷ್ಟಿಯ ರಹಸ್ಯವನ್ನ ಹೇಳ್ತಕ್ಕಂಥ ವಿಚಾರ ಇದು. ಎರಡನೇದು, ಈ ಶರೀರ ಅಂದ್ರೆ ಏನು, ಶರೀರದ ಬೆಳವಣಿಗೆ ಹೇಗೆ. ಈಗ ಒಂದು ಜೀವ ಉತ್ಪತ್ತಿ ಆಯಿತು, ಎಲ್ಲಿಂದ ಉತ್ಪತ್ತಿ ಆಯಿತು ಅನ್ನೋದಕ್ಕೆ ಹಿನ್ನೆಲೆಯಾಗಿ ಮೊದಲನೇ ಪ್ರಶ್ನೆಗೆ ಉತ್ತರವಾಗಿ ಹೇಳಿದೆ. ಎರಡನೇದು, ಈ ಶರೀರದ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಹೋಗ್ತಾನೆ. ಈ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಇವೆಲ್ಲವೂ ಸೇರಿ ನಡೀತಕ್ಕಂಥದ್ದು. ಮೊದಲನೇ ಪ್ರಶ್ನೆ ಸೃಷ್ಟಿಗೆ ಸಂಬಂಧಪಟ್ಟದ್ದು. ಈಗ ಸೃಷ್ಟಿ ಆದ್ಮೇಲೆ ಎರಡನೇ ಪ್ರಶ್ನೆ, ಈ ದೇಹ ಹೇಗೆ ಕೆಲಸ ಮಾಡುತ್ತೆ, ಈ ದೇಹದಲ್ಲಿ ಏನೇನು ಸಂಬಂಧಪಟ್ಟಿದೆ. ಈ ಗಾಳಿಗೆ ಸಂಬಂಧಪಟ್ಟದ್ದು, ಹಾಗೆ ಭೂಮಿಗೆ ಸಂಬಂಧಪಟ್ಟದ್ದು, ನೀರಿಗೆ ಸಂಬಂಧಪಟ್ಟದ್ದು, ಬೆಂಕಿಗೆ ಸಂಬಂಧಪಟ್ಟದ್ದು, ಆಕಾಶಕ್ಕೆ ಸಂಬಂಧಪಟ್ಟದ್ದು. ಇವೆಲ್ಲ ಬಾಹ್ಯ ಪಂಚೇಂದ್ರಿಯಗಳ ಬಗ್ಗೆ, ಪಂಚೇಂದ್ರಿಯ ಅಲ್ಲ, ಪಂಚಭೂತಗಳ ಬಗ್ಗೆ. ಪಂಚಭೂತ ಯಾವುದು ಅಂದ್ರೆ ಗಾಳಿ, ಭೂಮಿ, ನೀರು, ಬೆಂಕಿ, ಆಕಾಶ. ಇವಾದ್ಮೇಲೆ ಇದಕ್ಕೆ ಈ ಜ್ಞಾನೇಂದ್ರಿಯ ಅನ್ನುವಂಥದ್ದು 5. ಈ ಪಂಚೇಂದ್ರಿಯಗಳಿಂದ ಆದಂತಹ ಶರೀರಕ್ಕೆ ಇದು 5 ಜ್ಞಾನೇಂದ್ರಿಯಗಳು. ಅವೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು ಜ್ಞಾನೇಂದ್ರಿಯ ಈ ಶರೀರಕ್ಕೆ. ಹಾಗೆ ಇದಾದ ಮೇಲೆ ಈ ಜ್ಞಾನೇಂದ್ರಿಯ, ಇದಾದ್ಮೇಲೆ ಕರ್ಮೇಂದ್ರಿಯ. ಈ ಕರ್ಮ ಮಾಡ್ತಕ್ಕಂಥದ್ದಕ್ಕೆ ಈ ಕರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟಂತಹದ್ದು. ಇವೆಲ್ಲವೂ ಸೇರಿ ಈ ಶರೀರವನ್ನ ನಡೆಸ್ತಾವೆ. ಇದೆಲ್ಲ ಮೂಲ ಯಾವುದು? ಪ್ರಾಣ, ಚೈತನ್ಯ. ಈ ಜಡ ವಸ್ತು ಪಂಚಭೂತಗಳಿಂದ ಬಂದದ್ದಕ್ಕೆ ಈ ಚೈತನ್ಯ ಅನ್ನುವಂತಹದ್ದು ಯಾವಾಗ ಶರೀರದಲ್ಲಿ ಜೀವ ಅನ್ನುವಂಥದ್ದು ಸೇರ್ತೋ, ಆ ಜೀವದ ಸಂಪರ್ಕದಿಂದ ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳೆಲ್ಲವೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತವೆ. ಇದು ಮುಖ್ಯವಾದದ್ದೇ ಪ್ರಾಣ. ನಾವೇನ್ ಚೈತನ್ಯ, ಜೀವ ಅಂತ ಹೇಳ್ತೀವಲ್ಲ, ಪ್ರಾಣ. ಈ ಪ್ರಾಣ ಇರೋದ್ರಿಂದ ಈ ಶರೀರದಲ್ಲಿ ಇರ್ತಕ್ಕಂಥ ಈ ಎಲ್ಲವೂ ಕೂಡ ಕೆಲಸ ಮಾಡುತ್ತೆ. ಅದಕ್ಕೆ ಬೇರೆ ಬೇರೆ ಉದಾಹರಣೆ ಕೊಟ್ಟಿದೆ. ಈಗ ಬೇರೆ ಬೇರೆ ಆಕಾರದಲ್ಲಿ ಜೇಡಿ ಮಣ್ಣಿಂದ ಎಷ್ಟೇ ಮಾಡಿದ್ರು ಕೂಡ ಕಡೆಗೆ ನಾವು ಮಣ್ಣಿನ ದೃಷ್ಟಿಯಿಂದ ನೋಡಿದ್ರೆ ಅದು ಎಲ್ಲವೂ ಕೂಡ ಮಣ್ಣೆ. ಹಾಗೆ ಇಲ್ಲಿ ಎಲ್ಲವೂ ಕೂಡ ಪ್ರಾಣ ಇರೋದ್ರಿಂದ ಎಲ್ಲವೂ ಕೂಡ ಕೆಲಸ ಮಾಡ್ತವೆ. ಯಾವುವು? ಈ ಪಂಚೇಂದ್ರಿಯಗಳಾಗ್ಬೋದು, ಜ್ಞಾನೇಂದ್ರಿಯಗಳಾಗ್ಬೋದು, ಕರ್ಮೇಂದ್ರಿಯಗಳಾಗ್ಬೋದು. ಇವೆಲ್ಲವೂ ಕೂಡ ಆ ಶಕ್ತಿ ಇರೋದ್ರಿಂದ, ಆ ಪ್ರಾಣ ಶಕ್ತಿ ಇರೋದ್ರಿಂದ ಕೆಲಸ ಮಾಡ್ತವೆ. ಹಾಗೆ ಅವು ಯಾವ ರೀತಿ ಕೆಲಸ ಮಾಡ್ತವೆ? ಅವು ಎಲ್ಲವನ್ನೂ ಮಾಡ್ತವೆ. ಶಾಖ, ಅದು ಕಾವು ಕೊಡ್ತಕ್ಕಂಥದ್ದು, ಆ ಬೆಳೆಸ್ತಕ್ಕಂಥ ಶಕ್ತಿ. ಹಾಗೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲವನ್ನು ಬೆಳಗುತ್ತೆ. ಇದು ಪರ್ಜನ್ಯ, ಹೊರಗಿನ ಪ್ರಪಂಚದಲ್ಲಿ ಮಳೆ ಬಿದ್ದಾಗ ಬೆಳೆ ಬೆಳೆಯುತ್ತೆ. ಆ ಬೆಳೆಯನ್ನ ಪಶು ಪಕ್ಷಿಗಳೆಲ್ಲ ಆಹಾರವಾಗಿ ಉಪಯೋಗಿಸ್ತವೆ. ಈ ವಿಚಾರವೆಲ್ಲ ತಿಳ್ಕೊಂಡ ಮೇಲೆ ಅದು ನಮ್ಮ ಒಳಗಡೆ 90% ನಮ್ಮ ಶರೀರದಲ್ಲಿ ನೀರೇ ಇರೋದು. ಆ ನೀರಿನ ಅಂಶ ಕಡಿಮೆ ಆಗಿರುವುದು, ಆಗ ಮನುಷ್ಯ ಸತ್ತೋಗ್ತಾನೆ. ರಕ್ತ ಸ್ವಲ್ಪ ಗಟ್ಟಿಯಾದ್ರೂ ಸಾಕು, ಮನುಷ್ಯ ಸತ್ತೋಗ್ತಾನೆ. ಇವನು ಬಾಹ್ಯ ಪ್ರಪಂಚದಲ್ಲಿ ಈ ಪ್ರಕೃತಿಯ ಶಕ್ತಿಗೆಲ್ಲ ಒಡೆಯ. ಅವನನ್ನ ನಾವು ಇಂದ್ರ ಅಂತೀವಿ. ಈ ಬ್ರಹ್ಮಾಂಡನೂ ಕೂಡ ಅದೇ ರೀತಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಎರಡನೇ ವಿಚಾರದಲ್ಲಿ ನಾವು ತಿಳ್ಕೊಳ್ತಾ, ಅದು ಈ ನಮ್ಮ ಹೇಗೆ ಈಗ ಆ ರಾಜ, ಕ್ಷತ್ರಿಯ, ಬ್ರಾಹ್ಮಣ, ಶೂದ್ರ, ವೈಶ್ಯ ಈಗ ಹೇಗೆ ಹಂಚಿಕೊಂಡು ನಮ್ಮ ಈ ಕರ್ತವ್ಯ ಮಾಡ್ತೀವೋ, ಹಾಗೆ ನಮ್ಮ ಶರೀರದಲ್ಲಿ ಈ 16 ಭಾಗಗಳು ಒಳಗಡೆ ಈ ಪ್ರಾಣಶಕ್ತಿ, ಪಂಚೇಂದ್ರಿಯ, ಕರ್ಮೇಂದ್ರಿಯಗಳೆಲ್ಲ ಸೇರಿ ಇವು ಈ ನಮ್ಮ ಶರೀರದಲ್ಲಿ ಹೇಗೆ ಮಾಡ್ತಾವೋ ಹಾಗೆ ಕೂಡ ಬ್ರಹ್ಮಾಂಡದಲ್ಲೂ ಕೂಡ ಅದೇ ಟೆಕ್ನಿಕ್, ಅದೇ ವಿಚಾರ ನಡೆಯುತ್ತೆ.
ಈ ನಮ್ಗೆಲ್ಲದಕ್ಕೂ ಪ್ರಾಣ ರಕ್ಷಕನಾಗಿರ್ತಕ್ಕಂಥ ಅವನು ಈ ಪ್ರಪಂಚಕ್ಕೆ ಎಲ್ಲಾ ಜೀವರಾಶಿಗಳನ್ನು ತರ್ತಕ್ಕಂಥವನೇ ಆ ಬ್ರಹ್ಮ. ಅವೆಲ್ಲ ಬೆಳೆಯಕ್ಕೆ ಬೇಕಾದ್ರೆ ಆಹಾರ ಕೊಡ್ತಕ್ಕಂಥವನೇ ಅವನು ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಈ ಪ್ರಕೃತಿ. ನಮ್ಗೆ ಎಲ್ಲಾ ತರದ ಕಷ್ಟ ಕೋಟೆಗಳನ್ನ ಪಾರು ಮಾಡ್ತಕ್ಕಂಥವನು ಯಾರು? ಅವನೇ. ಕೇವಲದಲ್ಲಿ ಎಂದೆಂದಿಗೂ ಕೈ ಬಿಡದಂತೆ ನಡೆಸುವವನು ಕೂಡ ಅವನೇ. ನಮ್ಮ ಶರೀರವನ್ನ, ನಮ್ಮ ಪ್ರಾಣ ಹೇಗೆ ಇಂದ್ರಿಯಗಳ ಚಲನೆ ಶಕ್ತಿಯಿಂದ ನಡೆಯುತ್ತೋ ಹಾಗೆ ಇಡೀ ಬ್ರಹ್ಮಾಂಡ ಎಲ್ಲವನ್ನು ಕೂಡ ಅವನೇ ನಡೆಸ್ತಾನೆ. ಈ ಶರೀರ ಜೀವ ಬಂತು, ಜೀವದಲ್ಲಿ ಬಂದ ಮೇಲೆ ಮನುಷ್ಯ ಆದ, ಮನುಷ್ಯನ ಒಳಗಡೆ ನಡೀತಕ್ಕಂಥ ಇವೆಲ್ಲವೂ ಕೂಡ ಇವೆಲ್ಲ ತಿಳಿಸ್ಕೊಡ್ತಕ್ಕಂಥದ್ದೇ ಆ 2ನೇ ಅಧ್ಯಾಯದಲ್ಲಿ ಕೇಳಿದಂಥದ್ದು. ಅದನ್ನ 2ನೇ ಅಧ್ಯಾಯದಲ್ಲಿ ಹೇಳೋದನ್ನ ಒಂಚೂರು ಸಾಕು ಅನ್ಸುತ್ತೆ. ಈ ಬ್ರಹ್ಮಾಂಡದ ಹಿಂದೆ ಹೇಗೆ ಪರಮೇಶ್ವರ ಇದ್ದಾನೋ ಹಾಗೆ ಈ ಪಿಂಡಾಂಡದ ಹಿಂದೆ ಅವನ ಶಕ್ತಿ ಚೈತನ್ಯವೇ ಇದೆ. ಈ ಪಿಂಡಾಂಡದಲ್ಲಿ ಜೀವ ಇದೆ, ಬ್ರಹ್ಮಾಂಡದಲ್ಲಿ ಪರಮೇಶ್ವರ ಇದ್ದಾನೆ. ಆ ಪರಮೇಶ್ವರ ಬ್ರಹ್ಮಾಂಡದಲ್ಲಿ ಇರೋ ರೀತಿಯಲ್ಲಿ ನಮ್ಮ ಪಿಂಡಾಂಡದಲ್ಲಿ ಇರ್ತಕ್ಕಂಥ ಆ ಒಂದು ಜೀವ ಇದೆಯಲ್ಲ, ಆ ಜೀವದಿಂದ ಈ ಇಂದ್ರಿಯಾದಿ ಎಲ್ಲವೂ ಕೂಡ ಕೆಲಸ ಮಾಡ್ತಾವೆ. ಹಾಗೆ ಇದು 2ನೇದಾಯ್ತು. 3ನೇ ಪ್ರಶ್ನೆ. ಈ 3ನೇವನು ಅಶ್ವಾಲಾಯನ ಮಗ ಕೌಸಲ್ಯ ಅನ್ನುವಂಥವನು ಕೇಳ್ತಾನೆ. ಈ ಈಶ್ವರ ಸ್ವರೂಪ ಜೀವ ಇವು ಹೇಗೆ ನಡೆಯುತ್ತೆ? ಈ 3ನೇ ಪ್ರಶ್ನೆ ಅವನ ಪ್ರಶ್ನೆ. ಈ ಪ್ರಾಣದ ಬಗ್ಗೆ, ಜೀವದ ಬಗ್ಗೆ, ಅಂದ್ರೆ ಈ ಒಳಗೆ ಇರ್ತಕ್ಕಂಥ ಜೀವಾತ್ಮ ಈ ಪಂಚ ಪ್ರಾಣಗಳನ್ನ ಹೇಗೆ ನಡೆಸ್ತಾನೆ, ಅವನು ಹೇಗೆ ಕೆಲಸ ಮಾಡ್ತಾನೆ. ಈ ಒಳಗಡೆ ಏನಾದ್ರು ನಮ್ಮ ಒಳಗಡೆ ಮಿಷಿನರಿ ಓಡ್ಬೇಕಂದ್ರೆ, ಈಗ ಕರೆಂಟ್ ಆಯ್ತು, ಕರೆಂಟ್ ಕೊಟ್ಟ ಮೇಲೆ ಮೋಟ್ರನು ತಂದಾಯ್ತು, ಮೋಟ್ರ್ ತಂದಾದ್ಮೇಲೆ ಕರೆಂಟು ಮೋಟ್ರು ಕೊಟ್ಟಾದ್ಮೇಲೆ ಅವು ಹೇಗೆ ಕೆಲಸ ಮಾಡ್ತಾವೆ ನಮ್ಮ ಶರೀರದಲ್ಲಿ ಅನ್ನುವಂತ ವಿಷಯವನ್ನ ತಿಳಿಸ್ತಕ್ಕಂಥದ್ದೇ 3ನೇದು. ಆ 3ನೇದು ಪ್ರಾಣ ಇವುಗಳ ಹಿಂದೆ ಇರಬೇಕು. ಇದ್ರೆ ಎಲ್ಲದಕ್ಕೂ ಪ್ರಾಣ ಕೊಡ್ತಕ್ಕಂಥದ್ದು ಶಕ್ತಿ ಒಪ್ಕೊಂಡ್ವಿ. ಆದ್ರೆ ಅವೆಲ್ಲ ಹೇಗೆ ನಡೀತಾವೆ ಎನ್ನುವಂತ ವಿಚಾರನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಇದು ನಾವು ಪರಮೇಶ್ವರನ ನೆರಳಿನಂತೆ ನಾವು ಅಂದ್ರೆ ಈ ಜೀವರಾಶಿಗಳು. ಆ ಪರಮಾತ್ಮ ಇದ್ರೆ ಅವನ ನೆರಳಿನ ರೂಪದಲ್ಲಿ ನಾವಿರ್ತೀವಿ. ನಮ್ಮಿಂದ ಪರಮಾತ್ಮ ಇಲ್ಲ, ಅಥವಾ ಪರಮಾತ್ಮ ಇಲ್ಲ ಅಂದ್ರೆ ನಾವೂ ಇಲ್ಲ. ಹೀಗೆ ಈ ನಮ್ಮ ಇದನ್ನ ಈ ನೆರಳು ಇರಲಾರದು. ಹಾಗೆ ಇದ್ರೆ ಅದನ್ನ ನೆರಳೇ ಅಲ್ಲ. ಇದಕ್ಕೆ ನೆರಳಿಗೆ ಸ್ವಾತಂತ್ರ್ಯ ಇಲ್ಲ. ಈಗ ನಮಗೆ ಸ್ವಾತಂತ್ರ್ಯ ಇಲ್ಲ. ಜೀವಾತ್ಮನಿಗೆ ಪರಮಾತ್ಮನಿಗೂ ಇರುವ ಸಂಬಂಧ ನೆರಳು ಬೆಳಕನಂತೆ. ಅದನ್ನ ಈ ಮುಂಡಕದಲ್ಲಿ ನೋಡೋಣ, ಹೆಚ್ಚಿನ ವಿಚಾರ ತಿಳ್ಕೊಳ್ತಕ್ಕಂಥದ್ದು. ಇಲ್ಲಿ ಜೀವಾತ್ಮ ತನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಬೇಕಾದ್ರೆ ಒಂದು ದೇಹ ಧರಿಸಬೇಕು. ದೇಹದಲ್ಲಿರುವ ಇಂದ್ರಿಯಗಳ ಮೂಲಕ ತಾದಾತ್ಮ್ಯನ್ನ ಪಡಿಬೇಕು. ಅವುಗಳನ್ನು ಅನುಭವಿಸುವುದು ನಾವು ಯಾವುದಾದ್ರೂ ಅಂದ್ರೆ ಇವೆರಡು ತಾದಾತ್ಮ್ಯ ಅಂದ್ರೆ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಇವೆರಡು ಹೊಂದಾಣಿಕೆ ಆದ್ಮೇಲೆ ದೇಹಕ್ಕೆ ಈ ಹಿಂದಿನ ಕರ್ಮಾನುಸಾರ ನಾವು ಹಿಂದಿನ ಸೂಕ್ಷ್ಮವಾಗಿ ಹಿಂದಿನ ಜನ್ಮದ ಕರ್ಮಗಳೆಲ್ಲಾನು ನಾವು ಫಲವನ್ನ ತಗೊಂಡು ಬಂದಿರ್ತೀವಿ. ಆ ಕರ್ಮಾನುಸಾರ ಯಾವ ದೇಹವನ್ನು ಧರಿಸಬೇಕಾಗಿದೆಯೋ ಅದನ್ನಾಗ್ಲೇ ನಿರ್ಧರಿಸಿರುತ್ತೆ. ನಮ್ಗೆ ಯಾವ ಜನ್ಮ ಸಿಗ್ಬೇಕು ಮುಂದಿನ ಜನ್ಮ ಅನ್ನುವಂಥದ್ದು. ಸುಮ್ಮನೆ ತನಗೆ ಇಷ್ಟ ಬಂದಂತೆ ದೇಹವನ್ನು ಪ್ರವೇಶಕ್ಕಾಗೋದಿಲ್ಲ. ಯಾರ್ಯಾರು ಯಾವ್ಯಾವ ದೇಹನೋ ಪಡೆಯೋದಕ್ಕಾಗೋದಿಲ್ಲ. ಅವನು ಧರಿಸುವ ದೇಹ ಪೂರ್ವ ನಿಶ್ಚಿತವಾಗಿದೆ. ನಾವು ಹಿಂದಿನ ಜನ್ಮದಲ್ಲಿ ಏನೇನು ಪಾಪ ಪುಣ್ಯಗಳನ್ನು ಮಾಡಿದ್ದೀವೋ ಅದಕ್ಕೆ ತಕ್ಕಂತ ಜೀವ ಮುಂದೆ ನಮಗಿದೆ. ಇಂದಿನ ಕರ್ಮಗಳ ವಾಸನೆಯನ್ನು ಕೂಡ ನಮ್ಮಲ್ಲಿ ಮುಂದಿನ ಜನ್ಮಕ್ಕೂ ಕೂಡ ನಮ್ಮನ್ನು ಬರುತ್ತೆ. ಈ ಶರೀರದ ಒಳಗಡೆ ಸೂಕ್ಷ್ಮವಾಗಿ ಏನೇನು ಕೆಲಸ ಆಗ್ತದೆ ಅಂತ ಜೀವಾತ್ಮ ದೇಹಕ್ಕೆ ಪ್ರವೇಶ ಮಾಡ್ತಾನೆ. ಈ ದೇಹ ಪಂಚಭೂತಗಳಿಂದ ಬಂದಂತ ದೇಹಕ್ಕೆ ಈ ಜೀವಾತ್ಮ ಸೇರ್ತಾನೆ. ಅನಂತರ ಪಂಚಪ್ರಾಣಗಳು ಯಾವ್ಯಾವು? ಹೇಗೆ ಒಬ್ಬ ಊರಿಗೆ ರಾಜ ಇರ್ತಾನೋ, ರಾಜ ಹೇಳಿದಂಗೆ ಪ್ರಜೆಗಳು ಕೇಳ್ತಾರೋ ಹಾಗೆ ಇಲ್ಲಿ ಪ್ರಾಣ ಬಂದ ತಕ್ಷಣನೇ ಅಪಾನ, ವ್ಯಾನ, ಉದಾನ, ಸಮಾನ
ಇವೆಲ್ಲವೂ ಕೂಡ ಕೆಲಸ ಮಾಡೋಕೆ ಶುರುವಾಗ್ಬಿಡ್ತವೆ ಆಟೋಮೆಟಿಕ್ ಆಗಿ. ಒಂದು ಸ್ವಿಚ್ ಹಾಕಿದ ತಕ್ಷಣನೇ ಎಲ್ಲ ಈ ನಮ್ಮ ಶರೀರದ ಒಳಗಡೆ ಇರ್ತಕ್ಕಂಥವು ಇವು ನಿರಂತರ ಮಾಡ್ತಾವೆ, ಯಾವುದೋ ಒಂದು ಗಳಿಗೆ ಅಲ್ಲ. ಈ ಪ್ರಾಣ ಶಕ್ತಿ ಜೀವಕ್ಕೆ ಕೊಟ್ಟ ತಕ್ಷಣದಿಂದ ಇವೆಲ್ಲವೂ ಕೂಡ ಕೆಲಸ ಮಾಡ್ತವೆ. ಏನ್ ಮಾಡ್ತವೆ? ಅಪಾನ. ಈ ಅಪಾನ ವಾಯು ನಮ್ಮ ಒಳಗಡೆ ಇರ್ತಕ್ಕಂಥ ಬೇಡದ ವಸ್ತುಗಳೆಲ್ಲನೂ ಹೊರಗಡೆ ಹಾಕತ್ತೆ. ಪ್ರಾಣ ಇದೇ ಮುಖ್ಯ. ನಮ್ಮ ಎಲ್ಲಾ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲವೂ ಚಲನೆ ಆಗ್ಬೇಕಾದ್ರೆ ಪ್ರಾಣ. ಆ ಪ್ರಾಣ ಇದೆ ಅಂತ ಗೊತ್ತಾಗ್ಬೇಕಾದ್ರೆ ಮೂಗು, ಬಾಯಿ, ಕಣ್ಣು, ಕಿವಿ, ಈ ಮುಖದಲ್ಲಿ ನಮ್ಗೆ ಗೊತ್ತಾಗೋಗುತ್ತೆ. ಇದು ಉಸಿರಾಡುವಂಥದ್ದು, ಒಂದು ವಾಸನೆ ಕಂಡಿಡ್ತಕ್ಕಂಥದ್ದು. ಮೂಗಿನಿಂದ ಉಸಿರಾಡೋದು ವಾಸನೆ, ಹಾಗೆ ಬಾಯಿನಿಂದ ಮಾತಾಡ್ತಕ್ಕಂಥದ್ದು ತಿನ್ನೋದು, ಕಣ್ಣಿನಿಂದ ರೂಪ ನೋಡೋದು, ಶಬ್ದದಿಂದ ಕಿವಿಯಿಂದ ಕೇಳ್ತಕ್ಕಂಥದ್ದು. ಇದೆಲ್ಲದಕ್ಕೂ ಪ್ರಾಣ ಶಕ್ತಿ. ಇದರ ಮಧ್ಯದಲ್ಲಿ ಸಮಾನ ವಾಯು ಇದೆ. ಸಮಾನ ವಾಯು ಏನ್ ಮಾಡ್ತದೆ ಅಂದ್ರೆ, ನಾವು ತಿಂದಂತದ್ದನ್ನ ಜಠರಾಗ್ನಿಯ ಮುಖಾಂತರ ನಾವು ಹೇಗೆ ಈ ಹೋಮ ಮಾಡಿದಾಗ ಅವಿಷ್ ಕೊಡ್ತೀವೋ ಹಾಗೆ ನಾವು ಏನೇನನ್ನ ತಿಂತೀವೋ, ಏನೇನು ವಿಚಾರವನ್ನ ನಮ್ಮ ಮನಸ್ಸಿಗೆ ಕೊಡ್ತೀವೋ ಅವೆಲ್ಲವೂ ಕೂಡ ಜಠರಾಗ್ನಿಯಂತೆ ಇದೇ ಹೋಮ ಮಾಡಿದ ಅನ್ನವನ್ನು, ಅಂದ್ರೆ ನಾವು ತಿಂದ ಅನ್ನವನ್ನು ಅರಗಿಸ್ಕೊಂಡು ದೇಹದ ಭಾಗಗಳಿಗೆಲ್ಲ ಅದರ ಸಾರವನ್ನು ಹಂಚುತ್ತೆ. ಯಾವುದೋ ಸಮಾನ. ಈ ಮುಖದಿಂದ 7 ಉರಿಗಳು ಬರ್ತವೆ. 2 ಮೂಗಿನ ಒಳ್ಳೆ, 2 ಕಣ್ಣು, 2 ಕಿವಿ, ಹಾಗೂ 1 ಬಾಯಿ. ಇವು 7 ಕೂಡ ನಾವು ಈ ಹೋಮ ಮಾಡಿದವಾಗ ಹೊಗೆ ಹೇಗೆ ಬರುತ್ತೋ ಹಾಗೆ ನಾವು ಏನೇ ತಿಂದ್ರೂ ಕೂಡ ಒಳಗಡೆ ಇದು ಖಾರ ಆದ್ರೆ ಮೂಗಿನಿಂದ ಉಸಿರು ಬರೋದು ನೋಡಿದ್ದೀವಿ, ಕಣ್ಣಿಂದ ಕಣ್ಣಲ್ಲಿ ನೀರು ಬರೋದು ನೋಡಿದ್ದೀವಿ, ಕಿವಿಯಿಂದ ನಾವು ಇವೆಲ್ಲ ನಾವು ನೋಡಿದ್ದೀವಿ. ಬಾಯಿನಲ್ಲೂ ಕೂಡ ಆಹಾಹಾ ಅಂತ ಹೇಳಿ ಆಡ್ತಕ್ಕಂಥದ್ದು ಇವೆಲ್ಲ ಒಳ್ಳೆ ಮಾಡ್ತಕ್ಕಂಥ ಇದು ಒಳಗೆ ನಮ್ಮ ಶರೀರದಲ್ಲಿ ನಡೀತಕ್ಕಂಥ ಈ ಕೆಲಸ. ಹಾಗೆ ಈ ವ್ಯಾನ ಅಂತದ್ದಿದೆಯಲ್ಲ, ದೇಹದಲ್ಲಿ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು. ಹೃದಯದಲ್ಲಿ ಇವನು ಹೆಚ್ಚಾಗಿದ್ದಾನೆ ವ್ಯಾನ. ಹೃದಯ ಅದು ಈ ಕೂತ್ಕೊಳ್ಳಿಕ್ಕೆ ಒಂದು ಪೀಠ ಇದ್ದಾಗೆ. ಇಲ್ಲಿ ಈ ದೇಹದಲ್ಲಿ ಎಲ್ಲಾ ಭಾಗಗಳಿಂದ ಎಲ್ಲಿಗೆ ಎಲ್ಲಾ ನಾಡಿಗಳು ಬರ್ತಾವಲ್ಲ, ಇದು ಆ ವ್ಯಾನ ಸಂಚರಿರ್ತಕ್ಕಂಥದ್ದು ನರ ನಾಡಿ, ಬ್ಲಡ್ ವೆಸಲ್ಸ್ ಅಂಡ್ ನರ್ವ್ಸ್. ಈ ನರ ಮತ್ತೆ ಈ ಬ್ಲಡ್ ನಾಳಗಳಿದೆಯಲ್ಲ, ಇದು ವ್ಯಾನ ಮಾಡ್ತಕ್ಕಂಥ ಕೆಲಸ. ಹಾಗೆ ಉದಾನ, ಇದು ಉದಾನದ್ದು ಒಂದು ಜೀವ ನಮ್ಮ ಒಳಗಡೆ ನಡೀತಕ್ಕಂಥದ್ದು, ಒಂದರಿಂದ ಒಂದಕ್ಕೆ ತಲುಪಿಸ್ತಕ್ಕಂಥದ್ದು. ಕೊನೆಯಲ್ಲಿ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಇದು ಸ್ವರ್ಗ ನರಕ, ಪಾಪ ಪುಣ್ಯ, ಇದೇನೇನು ಪಡೆದಿದ್ದೀವೋ ಅಲ್ಲಿಗೆ ಸೂಕ್ಷ್ಮ ರೂಪದಿಂದ ಒಂದರಿಂದ ಒಂದು ಕಡೆ ನಾವು ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವುದೋ ಈ ಈಗ ನಾವು ತಿಳ್ಕೊಳ್ತಕ್ಕಂಥ ಈ ಉದಾನ ಅನ್ನುವಂಥದ್ದು. ನಾವು ಸ್ವರ್ಗ ಅಂದ್ರೆ ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಅವೆರಡು ತೀರ್ಮೇಲೆ ಇಲ್ಲಿಗೆ ಬರಬೇಕು. ಹಾಗೆ ಪಾಪ ಪುಣ್ಯಗಳಿಗೆ ತಕ್ಕಂತೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಈ ಉದಾನ ಅನ್ನುವಂಥದ್ದು. ಇದು ಈ ಜನ್ಮದಿಂದ ಇನ್ನೊಂದು ಜನ್ಮಕ್ಕೂ ಅದೇ ರೀತಿ ಕರ್ಕೊಂಡು ಹೋಗುತ್ತೆ ಈ ಉದಾನ ಅನ್ನುವಂಥದ್ದು. ಮನುಷ್ಯರಾಗಿಯೇ ಹುಟ್ಟಬೇಕಾಗ್ತದೆ. ಮನುಷ್ಯ ಜನ್ಮದಿಂದ ಮಾತ್ರ ನಾವು ಈ ಮುಕ್ತರಾಗಲು ಸಾಧ್ಯ. ತಿರ್ಗಾ ಪುನಃ ಇಲ್ಲಿಗೆ ಬರಬೇಕು, ಪಾಪ ಪುಣ್ಯ ಮುಗಿಸ್ಕೊಂಡು ತಿರ್ಗಾ ಇಲ್ಲಿ ಸಾಧನೆ ಮಾಡಿ ನಾವು ಇಲ್ಲಿಂದಲೇ ಮುಕ್ತರಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನಮಗೆ ಇಲ್ಲಿ ಮಾತ್ರ ಸ್ವಾತಂತ್ರ್ಯ. ಉಳಿದೆರಡು ಲೋಕಗಳಲ್ಲಿ ನಾವು ಪಾಪ ಆಗ್ಬೋದು, ಪುಣ್ಯ ಆಗ್ಬೋದು, ಅವೆರಡೂ ನಮಗೆ ಬಂದಿರ್ತಕ್ಕಂಥದ್ದ ತೀರ್ಸ್ಲಿಕ್ಕೆ ಅಂದ್ರೆ ನಾವು ಪುಣ್ಯ ಮಾಡಿದ್ರೆ ಸ್ವರ್ಗ ಲೋಕಕ್ಕೆ ಹೋಗ್ತೀವಿ, ಅದನ್ನ ಖರ್ಚು ಮಾಡಿ ವಾಪಸ್ ಇಲ್ಲಿಗೆ ಬರ್ತೀವಿ. ನಾವು ಪಾಪ ಮಾಡಿದ್ರೆ ನರಕ ಲೋಕಕ್ಕೆ ಹೋಗ್ತೀವಿ, ಪಾಪ ಮಾಡಿ ಅನುಭವಿಸಿ ಇಲ್ಲಿಗೆ ಬರ್ತೀವಿ. ಆದ್ರೆ ತಿರ್ಗಾ ಪುನಃ ಇಲ್ಲಿ ಬಂದು ನಾವು ಎಲ್ಲಾ ಜ್ಞಾನವನ್ನು ಪಡೆದು ಮುಕ್ತರಾಗ್ಲಿಕ್ಕೆ ಈ ಮನುಷ್ಯ ಜನ್ಮದಿಂದ ಮಾತ್ರ ಸಾಧ್ಯ. ಒಳ್ಳೆಯ ಕರ್ಮ ಮಾಡೋದಕ್ಕೆ ಒಳ್ಳೆಯದಲ್ಲಿ ಸ್ವರ್ಗಕ್ಕೆ ಹೋಗ್ತೀವಿ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ. ಆದ್ರೆ ಇವೆಲ್ಲ ನಮ್ಗೆ ಈ ಉದಾನ ಅನ್ನುವಂಥದ್ದು ನಮ್ಮನ್ನ ಎಲ್ಲಿಗೆ ಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಹಾಗೆ ಬರೀ ಅಷ್ಟು ಮಾತ್ರ ಅಲ್ಲ, ಪಾಪ ಪುಣ್ಯಕ್ಕಲ್ಲ, ಇದು ಈ ಮನುಷ್ಯ ಲೋಕದಿಂದ ಇನ್ನೊಂದು ಲೋಕಕ್ಕೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದಿದೆ. ಈ ವಾಹನ ಅನ್ನುವಂಥದ್ದು ಈ ಜೀವಿಯನ್ನು ಕರೆದು ಬೇರೆ ಲೋಕಕ್ಕೆ ಒಯ್ಯುತ್ತೆ. ಅಲ್ಲಿ ಭೂಲೋಕಕ್ಕೆ ಪುನಃ ಕರೆದುಕೊಂಡು ಬರುವಂಥದ್ದು. ಯಾವ್ಯಾವ ಲೋಕಕ್ಕೆ ಎಲ್ಲಿಗೆ ಬೇಕು ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಕ್ಕಂಥದ್ದು ಈ ಉದಾನದ ಕೆಲಸ.
ಇಲ್ಲಿ ಕೆಲಸ ಮಾಡುತ್ತಿರುವುದು ಒಂದು ಆಕರ್ಷಣಾ ಶಕ್ತಿಯಿಂದ. ಯಾವ ಆಕರ್ಷಣೆ? ಆ ಜೀವ ಆಕರ್ಷಣೆಯಿಂದ. ಆ ಜೀವ ಅನ್ನುವಂಥದ್ದು ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಸಾಯುವ ಸಮಯದಲ್ಲಿ ಮನಸ್ಸಿನಲ್ಲಿ ಯಾವ ಯಾವ ಆಸೆಗಳು ಇರುತ್ತವೆಯೋ ಅದಕ್ಕನುಸಾರವಾಗಿ ದೇಹದಲ್ಲಿ ಹುಟ್ಟುತ್ತಾನೆ. ನಮ್ಮ ಕೊನೆಗಾಲ ಮುಂದಿನದನ್ನ ನಿರ್ಣಯ ಮಾಡುತ್ತೆ. ನಾವು ಮುಂದಿನದನ್ನು ಹಿಡಿದುಕೊಂಡು ಹಿಂದಿನದನ್ನು ಬಿಡ್ತೇವೆ. ಕಂಬಳಿ ಹುಳ ಹೇಗೆ ಹಿಂದೆ ಮುಂದೆ ನಮ್ಮ ಕಾಲು ಮೊದಲ ಹೆಜ್ಜೆ ಮುಂದೆ ಹೆಜ್ಜೆ ಇಟ್ಟಾಗ್ಲೇ ನಾವು ಹಿಂದಿನ ಕಾಲು ತೆಗಿಯೋಕ್ಕಾಗೋದು, ಆ ರೀತಿಯಲ್ಲಿ. ಹಾಗೆ ಈ ಪ್ರಾಣ ಪಂಚ ಪ್ರಾಣದಂತೆ ದೇಹದಲ್ಲೆಲ್ಲ ಹರಡಿಕೊಂಡಿದೆ. ಯಾವಾಗ ಅವಸಾನದ ಸಮಯ ಬರುತ್ತದೆಯೋ ಆಗ ಈ ಪ್ರಾಣಗಳೆಲ್ಲನೂ ಒಗ್ಗೂಡಿಸಿ ನಮ್ಮನ್ನ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಈ ಉದಾನ ಮಾಡ್ತಕ್ಕಂಥದ್ದು. ಹಾಗೆ ಈಗ ಇದಕ್ಕಿಷ್ಟು ಸಾಕು ಅಂತ. ಈ ಪ್ರಾಣ ಹೇಗೆ ಹುಟ್ಟಿತು ಎಂಬುದನ್ನು ಆ ಪರಬ್ರಹ್ಮ ಅಗ್ನಿಕುಂಡದಿಂದ ಸಿಡಿದಂಗೆ ಈ ಬ್ರಹ್ಮಾಂಡದಲ್ಲೂ ನಡೀತಕ್ಕಂಥದ್ದು ಇದೇ ಕೆಲಸ ಅನ್ನುವಂಥದ್ದನ್ನು ಹೇಳಿದೆ. ಈ ದೇಹದಲ್ಲಿ ಪರಮಾತ್ಮ ನೆರಳಿನಂತೆ ಇದ್ದಾನೆ, ಭಗವಂತನ ಆದೇಶದಂತೆ ಇದ್ದಾನೆ. 4ನೇ ಪ್ರಶ್ನೆ, ಈ ಸರ್ಯಾಣಿ ಗಾರ್ಗ್ಯನ ಮಗ ಸರ್ಯಾಣಿ ಎನ್ನುವಂತ ಅವನು ಕೇಳ್ತಕ್ಕಂಥ ಪ್ರಶ್ನೆ ಇದು. ಜಾಗೃತಾವಸ್ಥೆ, ಕನಸು, ಇದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದು. ಈ ಶರೀರ ಏನೇನ್ ಮಾಡುತ್ತೆ, ಹೇಗೆ ನಡೆಯುತ್ತೆ ಎನ್ನುವಂಥದ್ದನ್ನ ಈ 4ನೇದರಲ್ಲಿ ಹೇಳ್ತಾನೆ. ಅದು ನಮಗೆ ಕನಸಿಗೆ ಸಂಬಂಧಪಟ್ಟಂತ ವಿಚಾರವನ್ನ ಇಲ್ಲಿ ನಮಗೆ ತಿಳಿದು. ಎಚ್ಚರ, ಕನಸು, ನಿದ್ರೆ ಸಮಯದಲ್ಲಿ ಸುಸುಪ್ತಿ. ಈ ಸುಸುಪ್ತಿಯಿಂದ ನಾವು ಈ ಶರೀರ ಪಂಚೇಂದ್ರಿಯಗಳು ಇದ್ರೂ ಕೂಡ ಕನಸಿನಲ್ಲಿ ಉಸಿರಾಡ್ತಾನೆ ಇರ್ತೀವಿ, ನಾವು ಒಂದೇ ಕಡೆ ಬಿದ್ದಿರ್ತೀವಿ, ಇಂದ್ರಿಯಗಳೆಲ್ಲ ಇಲ್ಲೇ ಇವೆ. ಆದ್ರೆ ಒಂದು ಸ್ಥೂಲವಾದ ಶರೀರದ ರೂಪದಲ್ಲಿ ನಾವೆಲ್ಲವನ್ನು ಆಲೋಚನೆ ಮಾಡಿಕೊಂಡು ಆ ಕನಸು ಕಾಣ್ತಕ್ಕಂಥದ್ದು ನಿಜಕ್ಕಿಂತ ಎಚ್ಚರಕ್ಕಿಂತಲೂ ಕೂಡ ಕನಸು ಸ್ಪಷ್ಟವಾಗಿ ಗೋಚರವಾಗುತ್ತೆ. ಕನಸಿನಲ್ಲಿ ನಾವೆಲ್ಲವನ್ನೂ ಅನುಭವಿಸ್ತೇವೆ. ಆ ರೀತಿಯಲ್ಲಿ ಇದೆಲ್ಲವೂ ಕೂಡ ನಮ್ಮ ಪೂರ್ವಾರ್ಥ ಅಂದ್ರೆ ಎಷ್ಟು ಜನ್ಮದಲ್ಲಿ ನಾವು ಎತ್ತಿದೀವೋ ಆ ಜನ್ಮದ ವಿಚಾರ ಎಲ್ಲ ಈ ಸುಸುಪ್ತಿನಲ್ಲಿ ಒಂದಾಗೋಗುತ್ತೆ. ಸುಸುಪ್ತಿ ಅಂದ್ರೆ ನಮ್ಮ ಈ ಆತ್ಮ ಜೀವ ಈ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ತೇಲಾಡುತ್ತೆ, ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡ್ಬಿಡುತ್ತೆ. ಎಚ್ಚರದಲ್ಲಿದ್ದಾಗ ನಾವು ಎಚ್ಚರ, ಕನಸು ಕಾಣುವಾಗ ಎಚ್ಚರದಲ್ಲಿ ಈ ಶರೀರ ಮಲಗದ ಕಡೆ ಇರುತ್ತೆ, ಉಸಿರಾಡ್ತಾನೆ ಇರುತ್ತೆ, ನಾಡಿ ಬಡಿತಾನೆ ಇರ್ತದೆ. ಆದ್ರೆ ನಾವು ಕನಸನ್ನು ಕಾಣ್ತೀವಿ, ಅದೆಲ್ಲ ಅನುಭವಕ್ಕೆ ಕನಸಿನಲ್ಲೂ ಕೂಡ ಅನುಭವ ತಗೋತೀವಿ. ಇದೆಲ್ಲ ಎಲ್ಲಿರೋದು ಅಂದ್ರೆ ಸುಸುಪ್ತಿನಲ್ಲಿದೆ. ಹಾಗೆ ಈ ಸ್ವಪ್ನವಿಲ್ಲದ ಸುಸುಪ್ತಿ, ಅಲ್ಲಿ ಎಚ್ಚರನೂ ಇಲ್ಲ, ಸ್ವಪ್ನವಿಲ್ಲ, ಸುಸುಪ್ತಿಗೆ ಹೋಗ್ತೇವೆ. ಜಾಗ್ರತ, ಕನಸು, ಸುಸುಪ್ತಿ. ಜಾಗ್ರತೆ ಅಂದ್ರೆ ಎಚ್ಚರ, ಕನಸು ಅಂದ್ರೆ ಕನಸು ಕಾಣ್ತಕ್ಕಂಥದ್ದು, ಸುಸುಪ್ತಿ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ನಾವೆಲ್ಲ ಒಂದಾಗಿ ಹೋಗತಕ್ಕಂಥದ್ದು. ಅದು ಬೇರೆ ಇದು ಬೇರೆ ಎನ್ನುವಂತ ಪ್ರಶ್ನೆ ಈ ಶರೀರದ ಕನಸಿಗೆ ಸಂಬಂಧಪಟ್ಟಂತ ವಿಚಾರವನ್ನೆಲ್ಲಾನು ಕೂಡ 4ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ತಿಳಿಸಿದೆ. ಇದನ್ನ ಮತ್ತೊಂದ್ಸಾರಿ ಯಾವಾಗ್ಲಾರು ಆ ಸಮಯ ಸಿಕ್ಕಾಗ, ನಮ್ಗೆ ಯಾರೋ 2-3 ಜನ ಕೇಳಿದ್ರಿ, ಈಗ ಹೇಳ್ತಕ್ಕಂಥ ವಿಚಾರನ ಮನಸ್ಸಿನಲ್ಲಿ ನಿಲ್ಬೇಕು ಅಂದ್ರೆ ಮತ್ತೆ ಮತ್ತೆ ನೀವು ಇನ್ನೊಂದು ಸಾರಿ ರಿಪೀಟ್ ಮಾಡಿ ಅಂತ. ಇದೆಲ್ಲ ಒಟ್ಟು ಸಾರಾಂಶದ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಇದೆಲ್ಲ ಸ್ಪಷ್ಟವಾಗಿ ಪ್ರತಿಯೊಂದನ್ನು ಉದಾಹರಣೆ ಕೊಟ್ಕೊಂಡು ಹೇಳ್ಬೇಕು ಅಂದ್ರೆ ಸಮಯನೂ ಕೂಡ ಸಾಲೋದಿಲ್ಲ, ಜೊತೆಗೆ ಮುಂದುವರಿಯೋಕ್ಕಾಗೋದಿಲ್ಲ, ಮುಂದೆ ಹೋಗೋದಕ್ಕಾಗೋದಿಲ್ಲ. ಈಗ ಎಷ್ಟೆಷ್ಟು ನಮ್ಗೆ ಅರ್ಥವಾಗಿದೆಯೋ, ಎಷ್ಟೆಷ್ಟು ಇದೆಯೋ ಇದನ್ನ ನಮ್ಮ ಮನಸ್ಸಿನಲ್ಲಿ ಒಂದ್ ಕಡೆ ಇಡೋಣ. ಆಮೇಲೆ ನಮ್ಮ ಇನ್ನೊಂದ್ಸಾರಿ ಪ್ರಯತ್ನ ಮಾಡಿದಾಗ ಈಗ ಕೇಳಿರ್ತಕ್ಕಂಥ ವಿಚಾರಗಳನ್ನ ಇನ್ನೂ ಸ್ಪಷ್ಟವಾಗಿ ಮುಂದಿನ ಭಾಗದಲ್ಲಿ ಅಥವಾ ಮುಂದಿನ ಸಮಯದಲ್ಲಿ ನಾವನ್ನ ಆಲೋಚನೆ ಮಾಡ್ತಾ ಹೋಗೋಣ. ಈಗ ಈ ಎಚ್ಚರ, ಕನಸು, ಸುಸುಪ್ತಿಯ ಬಗ್ಗೆ 4ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಎಷ್ಟೋ ಬೇಕಾದಷ್ಟಿದೆ. ಈ ಏನೇನು ಅದರ ಈ ಪೃಥ್ವಿಯ ಗುಣ, ನೀರಿನ ಗುಣ, ಇವೆಲ್ಲ 4 ಪಂಚಭೂತಗಳು ಇವೆಲ್ಲ ಸೇರಿ ನಮ್ಮ ಶರೀರಕ್ಕೆ, ಈ ಬ್ರಹ್ಮಾಂಡಕ್ಕೆ, ಈ ಬ್ರಹ್ಮಾಂಡ ಮತ್ತೆ ನಮ್ಮ ಶರೀರ ಇವೆಲ್ಲವನ್ನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ವಿವರಿಸ್ತಾರೆ. ಅದನ್ನ ವಿವರವಾಗಿ ತಿಳಿಯೋದಕ್ಕೆ ಹೋದ್ರೆ ಸಮಯ ನಿಜವಾಗ್ಲೂ ಅದಕ್ಕೆ ಸಾಲೋದಿಲ್ಲ, ಮತ್ತೆ ಅದು ಸರಿಯಾಗಿ ಅರ್ಥನೂ ಆಗೋದಿಲ್ಲ. ಈಗ ಪಂಚಭೂತಗಳಲ್ಲಿ ಭೂಮಿ, ಪೃಥ್ವಿಯ ಗುಣ ಗಂಧ,
ಅದು ಸ್ಥೂಲವಾಗಿ ಕಣ್ಣು ಕಂಡ್ರೂ ಕೂಡ ಅದು ಅದರಲ್ಲಿ ಇರ್ತಕ್ಕಂಥದ್ದು. ಇದು ಎಲ್ಲ ಗುಣಗಳು ಕೂಡ 4 ಕೂಡ ಇದೆ. ನೀರು ಪಂಚಭೂತಗಳಲ್ಲಿ 2ನೇದೆ, ನೀರಿನ ತನ್ಮಾತ್ರೆಯಿಂದ ಆಗಿದೆ. ಇದು ಒಂದು ಇದರ ರಸ, ಈ ಭೂಮಿಗೆ ಹೇಗೆ ಗಂಧ ಅಂತ ಇದೆಯೋ ನೀರಿಗೆ ರಸ, ಅದು ಅರಿಯತಕ್ಕಂಥದ್ದು ಮತ್ತೆ ರುಚಿ ಇದನ್ನು ಕೊಡ್ತಕ್ಕಂಥದ್ದು. ಹಾಗೆ ತೇಜಸ್ಸು ಅಂದ್ರೆ ಶಾಖ, ಬೆಂಕಿ, ಅಗ್ನಿ, ತೇಜಸ್ಸು ಅಂದ್ರೆ ಇದೊಂದು ಗುಣ. ಈ ತೇಜಸ್ಸು ಅನ್ನುವಂಥದ್ದು ಅದು ಇರಲೇಬೇಕು. ನಮ್ಮ ಶರೀರದಲ್ಲೂ ಕೂಡ ಯಾವುದು ಕೊನೆಯ ತನಕನೂ ಆ ಶರೀರದಲ್ಲಿ ತೇಜಸ್ಸಿಲ್ಲ ಅಂದ್ರೆ ನಮ್ಗೆ ಇದು ಸತ್ತೋಗಿದ್ದಾನೆ ಅಂತ. ಇದು ಪಂಚಭೂತಗಳಲ್ಲಿ 3. ಈ ಪಂಚಭೂತಗಳು ಬೇಕಾದ್ರೆ ಇದು ಮಾಡುತ್ತೆ. 4ನೇದೇ ವಾಯು, ಗಾಳಿ. ಇದು ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಒಂದು ಕಡೆಯಿಂದ ಒಂದು ಕಡೆ ಚಲಿಸ್ತಕ್ಕಂಥದ್ದು. ಅದರ ಗುಣ ಏನು ಅಂದ್ರೆ ಸ್ಪರ್ಶ. ಗಾಳಿ ಬೀಸ್ತಾ ಇದೆ ಅಂದ್ರೆ, ಗಾಳಿ ಇದೆ ಅಂದ್ರೆ ಅದು ನಮ್ಮ ಶರೀರವನ್ನ ಸ್ಪರ್ಶ ಮಾಡುತ್ತಲ್ಲ, ಅದರ ಗುಣ ಅದು. ಆ ಗಾಳಿ ಬೀಸಿದಾಗ ತಣ್ಣಗಿರುತ್ತೆ, ಇದನ್ನ ಬಿಸಿಯಾಗಿದೆ ತಣ್ಣಗಿದೆ ಅಂತ ಹೇಳ್ತಕ್ಕಂಥದ್ದು ಅದರಿಂದ. 5ನೆಯ ಭೂತ ಆಕಾಶ. ಈ ಆಕಾಶ ಅನ್ನುವಂಥದ್ದು ಖಾಲಿ ಸ್ಪೇಸ್, ಖಾಲಿ, ಈ ಖಾಲಿ ಜಾಗಕ್ಕೆ ನಾವು ಅದು ಈ ಸಂಚಾರಕ್ಕೆ ಆಕಾಶ ಅವಶ್ಯಕ. ಇವೆಲ್ಲವೂ ಚಲನೆ ಮಾಡಬೇಕು ಅಂದ್ರೆ ಈ ಖಾಲಿ ಇದ್ರೆ ಮಾತ್ರ. ಅದೇ ರೀತಿ ಜಾಗ ಈ ಪಂಚಭೂತಗಳ ಬಗ್ಗೆ ಆಯ್ತು. ಈಗ ಪಂಚಭೂತಗಳಾದ ಮೇಲೆ ಇನ್ನು ಪಂಚೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು, ಪಂಚೇಂದ್ರಿಯಗಳು, ಇವು ಏನು ಪಂಚಭೂತಗಳಾಯ್ತು, ಗಾಳಿ, ನೀರು, ಬೆಳಕು, ಆಕಾಶ, ವಾಯು. ಈಗ ಪಂಚ ಜ್ಞಾನೇಂದ್ರಿಯಗಳು. ಈ ಪಂಚ ಜ್ಞಾನೇಂದ್ರಿಯಗಳು ಅಂದ್ರೆ ಕಣ್ಣು, ಮೂಗು, ಕಿವಿ, ನಾಲಿಗೆ, ಗಾಳಿ ಅಂದ್ರೆ ಸ್ಪರ್ಶಿಸ್ತಕ್ಕಂಥದ್ದು. ಇದು ಪಂಚ ಜ್ಞಾನೇಂದ್ರಿಯಗಳು. ಹಾಗೆ ಪಂಚ ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳು ಯಾವುವು ಅಂದ್ರೆ ಕೈ, ಕಾಲುಗಳು, ಕೈ, ಕಾಲು, ಹಾಗೆ ನಮ್ಮ ಇದೆಲ್ಲವನ್ನು ಹೊರ ಆಗ್ತಕ್ಕಂಥ ಆಸನ, ಗುದದ್ವಾರ, ಹಾಗೆ ನಮ್ಮ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ದು ಜನನೇಂದ್ರಿಯ. ನಮ್ಮ ಹುಟ್ಟಿಗೆ ಕಾರಣ ಆಗ್ತಕ್ಕಂಥ ಆ ಜನನೇಂದ್ರಿಯಕ್ಕೆ ಅದು. ಇವೆಲ್ಲ ಕೂಡ ಇವು ಪಂಚ ಕರ್ಮೇಂದ್ರಿಯಗಳು. ಇವೆಲ್ಲ ಈ 5 ಕೂಡ ಇಷ್ಟು ಕೆಲಸಗಳನ್ನ ಇವು ಮಾಡ್ತವೆ. ಜ್ಞಾನೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲ ಜ್ಞಾನೇಂದ್ರಿಯಗಳು. ಇವು ಕರ್ಮೇಂದ್ರಿಯಗಳು. ಈ ಕರ್ಮೇಂದ್ರಿಯಗಳು ಕಾಲುಗಳು, ಕೈಗಳು, ಹಾಗೆ ಆಸನ, ಹಾಗೆ ಜನನೇಂದ್ರಿಯ, ಇವೆಲ್ಲವೂ ಕೂಡ ಕರ್ಮೇಂದ್ರಿಯಗಳು. ಇದಾದ ಮೇಲೆ ಇವು ಏನೇನು ಮಾಡ್ತಾವೆ. ಇದಾದ ಮೇಲೆ ಇವೆಲ್ಲವೂ ಕೂಡ ಮನಸ್ಸಿನ ಹಿಡಿತದಲ್ಲಿವೆ. ಮನಸ್ಸು, ಚಿತ್ತ, ಸ್ಮೃತಿ, ಅಹಂಕಾರ ಇವೆಲ್ಲವೂ ಸೇರಿ ಆಗ್ತಕ್ಕಂಥದ್ದೇ ಈ ದೇಹದಲ್ಲಿ ಇಷ್ಟೊಂದೆಲ್ಲ ನಡೀತಕ್ಕಂಥದ್ದು. ದೇಹದ ಕ್ರಿಯೆಗಳೆಲ್ಲ ಇವೆಲ್ಲವೂ ಕೂಡ ಆತ್ಮನಲ್ಲೇ ನಡೀತಾವೆ, ಆತ್ಮನಲ್ಲೇ ತರಣಾಗಿವೆ. ಆತ್ಮ ಹೇಳ್ದೆ, ಆತ್ಮ ಇದೆ ಒಳಗಡೆ, ಜೀವ ಇದೆ, ಚೈತನ್ಯ ಇದೆ ಅಂದ್ರೆ ಇವೆಲ್ಲ ಒಂದಕ್ಕೊಂದು ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ನಡೀತದೆ. ಈ ಶರೀರದ ಸೃಷ್ಟಿಯ ಬಗ್ಗೆ ಇಷ್ಟು ವಿಚಾರಗಳನ್ನ ಈ 4ನೇಯವನು ಪ್ರಶ್ನೆ ಕೇಳ್ತಾನೆ. ಈಗ ನಾವು ಮುಂದೆ 5ನೇದಕ್ಕೆ ಹೋಗ್ಬೇಕಾಗಿದೆ. 4ನೇದ್ರಲ್ಲಿ ಇನ್ನೂ ಬೇಕಾದಷ್ಟು ವಿಚಾರ ಇದೆ ನಿಮಗೆ ಮಂದಟ್ ಮಾಡ್ತಕ್ಕಂಥದ್ದು. ನಾವು ಮುಟ್ಟುವಾಗ ಒಂದು ವಸ್ತು ನಿಕಟ ಸಂಬಂಧ ನೋಡುತ್ತೆ, ಅದು ಮುಟ್ಟಿದ ತಕ್ಷಣನೇ ಅದು ಮೊದಲು ನಮ್ಮನ್ನು ಹೇಗೆ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ವಿವರವಾಗಿ ಇಲ್ಲಿ ಕೊಟ್ಟಿದೆ. ನೋಡಿದ್ರೆ ಸಾಲದು, ಮುಟ್ಟದ ಮೇಲೆ ನೋಡ್ಬೇಕು ಅನ್ಸುತ್ತೆ. ಮುಟ್ಟಿದ್ರೆ ಸಾಲದು, ನೋಡಿದ್ರೂ ಸಾಲದು. ಅದು ಆಡುವ ಅದೇನು ಆಡುತ್ತೆ ಅನ್ನುವ ಶಬ್ದದಿಂದ ನಮಗೆ ಶ್ರವಣಾನಂದ ಆಗತ್ತೆ. ನಮಗೆ ಪ್ರಿಯವಾದ್ರು ಮಾತನಾಡಿದ್ರೆ ಕೇಳಬೇಕು ಅನ್ಸುತ್ತಲ್ಲ. ಹಾಗೆ ಇವೆಲ್ಲ ಸೂಕ್ಷ್ಮ ಇಂದ್ರಿಯಗಳು, ಸೂಕ್ಷ್ಮ ಜ್ಞಾನೇಂದ್ರಿಯಗಳು, ಸೂಕ್ಷ್ಮ ಕರ್ಮೇಂದ್ರಿಯಗಳು ಇವು ನಿರಂತರವಾಗಿ ನಡೀತಾ ಇರ್ತವೆ. ಇವೆಲ್ಲ ನಡಿಬೇಕಾದ್ರೆ ಮೂಲ ಜೀವಾತ್ಮ. ಆ ಜೀವಾತ್ಮನ ಒಂದು ಸ್ವಿಚ್ ಕರೆಂಟ್ ಇದ್ದಾಗೆ, ಒಂದು ಬ್ಯಾಟ್ರಿ ಇದ್ದಾಗೆ ಅವನೇ ಆ ಪರಮಾತ್ಮ. ಜೀವಾತ್ಮ ಪರಮಾತ್ಮನ ಹಿನ್ನೆಲೆ. ಜೀವಾತ್ಮ ಪರಮಾತ್ಮನ ಹಿನ್ನೆಲೆಯಾಗಿರ್ಬೇಕು. ಪರಮಾತ್ಮನ ಮತ್ತೊಂದು ಗುಣವೇ ಅಕ್ಷಯ. ಪರಮಾತ್ಮನಿಗೆ ಸಾವಿಲ್ಲ, ಅವನು ಅಕ್ಷಯ. ಪರಮಾತ್ಮ ಮಾತ್ರ ನಾಶ ಆಗೋದಿಲ್ಲ. ಯಾವಾಗ್ಲೂ ಅವನಿದ್ರೆ ಮಾತ್ರ, ಅವನಿಲ್ಲದೆ ಅಂದ್ರೆ ಅದಕ್ಕೆ ಅವನು ಯಾವಾಗ್ಲೂ ಕೂಡ ನಾಶ ಆಗೋದಿಲ್ಲ. ಇವೆಲ್ಲ ಸೂಕ್ಷ್ಮ ಕೆಲಸಗಳೆಲ್ಲಾನು ನಡೆಸ್ತಕ್ಕಂಥವನು ಅವನು. ಹೊರಗೆ ನಮಗೆ ಕಾಣುವ ನಾಮರೂಪಗಳಿಂದ ಕೂಡಿರೋದೆಲ್ಲ ಪಂಚಭೂತಗಳಿಂದ. ನಮ್ಮ ಕಣ್ಣು ಕಾಣಿಸೋದೆಲ್ಲ ಪಂಚಭೂತಗಳು. ಹಾಗೆ ನಮ್ಮ ದೇಹ ಕೂಡ ಪಂಚಭೂತಗಳಿಂದ ಆಗಿದೆ. ಪಂಚಭೂತಗಳಿಲ್ಲದೆ ಇದ್ರೆ
ಈ ಜಗತ್ತಿನಲ್ಲಿ ಯಾವ ಸೂಕ್ಷ್ಮ ವಸ್ತುವಾಗಲಿ ಸ್ಥೂಲ ವಸ್ತುವಾಗಲಿ ಆಗೋದಿಲ್ಲ. ಏನೇನ್ ನಮಗೆ ಕಣ್ಣಿಗೆ ಗೋಚರ ಆಗ್ತಕ್ಕಂಥದ್ದೆಲ್ಲ ಈ ಪಂಚಭೂತಗಳಿಂದಲೇ ಸೃಷ್ಟಿಯಾಗಿದೆ. ಇವೆಲ್ಲ ಅಕ್ಷರಗಳು ಎಂದ್ರೆ ಬ್ರಹ್ಮನಲ್ಲಿ ನೆಲೆಸಿವೆ. ಇವೆಲ್ಲ ಎಲ್ಲಿಂದ ಬರ್ತವೆ ಪಂಚಭೂತಗಳು ಅಂದ್ರೆ ನಾವು ಹೇಳ್ತೀವಲ್ಲ, ಪಂಚಭೂತಗಳನ್ನು ಎಲ್ಲಿಂದ ಬರ್ತವೆ? ಭಗವಂತನ ಕೃಪೆಯಿಂದ. ಇವೆಲ್ಲ ಭಗವಂತ ಅಂದ್ರೆ ಯಾರು? ಬ್ರಹ್ಮ. ಬ್ರಹ್ಮನಿಂದ, ಆ ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆನೂ ಇದೆ ಈ ಪಂಚಭೂತಗಳು. ಈ ಜೀವಾತ್ಮ, ಅವನ ಅಹಂಕಾರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಪಂಚ ಪ್ರಾಣಗಳು. ಈ ಪಂಚ ಪ್ರಾಣಗಳು ಇವೆಲ್ಲವನ್ನು ವಿಚಾರ ತಿಳ್ಕೊಳ್ತಕ್ಕಂಥವನೇ ಜ್ಞಾನಿ ಆಗ್ತಾನೆ, ಸರ್ವಜ್ಞನಾಗ್ತಾನೆ. ಅಂದ್ರೆ ಅನಂತಾತ್ಮನಾಗುತ್ತಾನೆ. ಈ ಏನ್ ಪರಮಾತ್ಮನ ಎಲ್ಲ ಅನಂತವಾಗಿದ್ದಾನಲ್ಲ ಆ ಆತ್ಮ, ನಮ್ಮಲ್ಲಿರ್ತಕ್ಕಂಥ ಆತ್ಮ, ಇವೆಲ್ಲವನ್ನು ಕೂಡ ಹೊಂದಾಣಿಕೆ ಮಾಡಿ ಲಯ ಮಾಡ್ತಕ್ಕಂಥದ್ದು. ಈ ಎಲ್ಲವನ್ನು ಹೊಂದಾಣಿಕೆ ಮಾಡಿ ಲಯ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಐದನೇವನ ಪ್ರಶ್ನೆ. ಆ ಸತ್ಯಕಾಮ ಕೇಳ್ತಕ್ಕಂಥ ಪ್ರಶ್ನೆ ಹೇಳ್ತಾನೆ. ಇವು ಐದು ಕೂಡ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಯಾವುದು? ಇದರಲ್ಲಿ ಓಂಕಾರದ ಬಗ್ಗೆ. ಇವೆಲ್ಲ ಬೇರೆ ಬೇರೆ ಇದ್ರೂ ಕೂಡ ಓಂಕಾರದಲ್ಲಿ ಎಲ್ಲವೂ ಒಂದಾಗ್ತವೆ. ಯಾಕೆ ಆ ಓಂಕಾರದಲ್ಲಿ ಒಂದಾಗಬೇಕು ಅಂತಂದ್ರೆ ಇವೆಲ್ಲವನ್ನು ನಮ್ಮ ಇಂದ್ರಿಯಗಳೆಲ್ಲನೂ ಕೂಡ ನಾವು ಒಂದು ಮಾಡಬೇಕು, ಸೂಕ್ಷ್ಮವಾಗಿ ಒಂದು ಸೇರಿಸ್ಬೇಕು ಅನ್ನೋದಾದ್ರೆ ಇಲ್ಲಿ ಕೆಲವು ನೈತಿಕ ಶಿಸ್ತು ಬೇಕಾಗ್ತದೆ. ನೈತಿಕ ಶಿಸ್ತು ಅಂದ್ರೆ ಯಾವುದು ಅಂದ್ರೆ ಯಾಮ, ನಿಯಮ, ಆಸನ, ಪ್ರತ್ಯಾಹಾರ ಇವೆಲ್ಲ ಬರ್ತಾವಲ್ಲ, ಅವು ನಾವು ಬೆಳಬೇಕತ್ತೆ. ಮನಸ್ಸನ್ನು ಉಪಾಸನೆಗಡಿ ಮಾಡ್ಬೇಕಾದ್ರೆ, ಈ ಓಂಕಾರವನ್ನು ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ಒಂದೊಂದು ಜ್ಞಾನ, ಬುದ್ಧಿ ಬೇಕಾಗ್ತದೆ. ಆ ಬುದ್ಧಿ ಯಾವುದು, ಜ್ಞಾನ ಯಾವುದು ಅಂದ್ರೆ ಒಂದು ನಿಯಮ. ಆ ನಿಯಮ ಏನ್ ಮಾಡುತ್ತೆ ಅಂದ್ರೆ, ಈಗ ಉದಾಹರಣೆಗೆ ಯಮ. ಯಮ ಅಂದ್ರೆ ಅಹಿಂಸೆ, ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಡದೆ ಇರ್ತಕ್ಕಂಥದ್ದು. ಸತ್ಯ, ನಿಜವನ್ನೇ ಹೇಳ್ತಕ್ಕಂಥದ್ದು. ಆಸ್ತೇಯ, ಬೇರೆಯವರ ವಸ್ತುವನ್ನ ಕಳ್ತನ ಮಾಡದೆ ಇರ್ತಕ್ಕಂಥದ್ದು. ಬ್ರಹ್ಮಚರ್ಯ ಅಂದ್ರೆ ಇವೆಲ್ಲ ಬ್ರಹ್ಮಚರ್ಯ. ಅಪರಿಗ್ರಹ, ಇವೆಲ್ಲವೂ ಕೂಡ ನಮ್ಮ ಏನೋ ಅಹಿಂಸಾ ವ್ರತನಾಗಿರ್ಬೇಕು, ಹಾಗೆ ಸತ್ಯವ್ರತನಾಗಿರ್ಬೇಕು. ಮೂರನೇದು ಅವನು ಆಸ್ತೇಯ, ಅಂದ್ರೆ ಅವನು ಯಾರ ಇನ್ನೊಬ್ಬರ ವಸ್ತುವನ್ನ ಕದಿಬಾರ್ದು. ಹಾಗೆ ಬ್ರಹ್ಮಚರ್ಯ, ಅವನು ಜಿತೇಂದ್ರಿಯನಾಗಿರ್ಬೇಕು, ತನ್ನ ಇಂದ್ರಿಯಗಳ ತನ್ನ ಹಿಡಿತದಲ್ಲೇ ಇಟ್ಕೊಳ್ತಕ್ಕಂಥ ಶಕ್ತಿ ಅವನಲ್ಲಿ ಇರಬೇಕು. ಹಾಗೆ ಅವನು ಕೊನೆಯಲ್ಲಿ ಅಪರಿಗ್ರಹ, ಮತ್ತೊಬ್ಬರಿಂದ ಏನನ್ನೂ ಸ್ವೀಕರಿಸೋದಿಲ್ಲ. ಒಂದ್ಸಾರಿ ಯಾರಿಂದಾರು ಏನಾರ ಸ್ವೀಕರಿಸ್ತು ಅಂದ್ರೆ ನಾವು ಅವನು ಹೇಳ್ದಾಗೆ ಕೇಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಷ್ಟಿರ್ಬೇಕು. ಇದು ಅನಂತರ ಇವು ಈ ಯಮದ ಯಮ ಆದ್ಮೇಲೆ ನಿಯಮ. ಈ ನಿಯಮದಲ್ಲಿ ಏನೇನು ಬರುತ್ತೆ ಅಂದ್ರೆ ಇದು ಮತ್ತೊಂದು ಮಾನಸಿಕವಾದಂತ ಸೂಕ್ಷ್ಮವಾಗಿರ್ತಕ್ಕಂಥ ಶಿಸ್ತು. ಇದು ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರತಿಪಾಪ. ಶೌಚ ಅಂದ್ರೆ ಮಾನಸಿಕ ಶೌಚ, ಮನಸ್ಸಿನಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಆಲೋಚನೆ ಮಾಡೋದಾಗ್ಲಿ, ಕೆಟ್ಟ ಭಾವನೆಗಳು ಬರದಾಗ್ಲಿ ನೋಡ್ಕೊಳ್ತಕ್ಕಂಥದ್ದು. ಹಾಗೆ ಸಂತೋಷ, ಯಾವಾಗ್ಲೂ ಉಲ್ಲಾಸಭರಿತರಾಗಿರ್ತಕ್ಕಂಥದ್ದು. ಕಷ್ಟ ಇರ್ಲಿ, ಸುಖ ಇರ್ಲಿ, ನೋವಿರ್ಲಿ, ಯಾವಾಗ್ಲೂ ಸಂತೋಷವಾಗಿರ್ತಕ್ಕಂಥದ್ದು. ಇವೆರಡು ಆದ್ಮೇಲೆ ತಪಸ್ಸು, ಯಾವುದೇ ಒಂದು ವಸ್ತುವಿನ ಏಕಾಗ್ರ ಚಿತ್ತದಿಂದ ನಾವು ಚಿಂತನೆ ಮಾಡ್ತಾ ಇದ್ರೆ ಅಲ್ಲಿ ಭಕ್ತಿ ಆಗಿ ಬರುತ್ತೆ. ಅದಾದ್ಮೇಲೆ ಸ್ವ ಅಧ್ಯಾಯ, ತಾನಿಗೆ ಅಂದ್ರೆ ಆಧ್ಯಾತ್ಮ ವಿಷಯಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳನ್ನು ಓದ್ತಕ್ಕಂಥದ್ದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಕೇಳ್ತಕ್ಕಂಥದ್ದು, ಓದೋದನ್ನ ಕೇಳದ್ದನ್ನ ಮನನ ಮಾಡ್ತಕ್ಕಂಥದ್ದು. ಕೊನೆಯದೇ ಪರಮೇಶ್ವರನ ಪ್ರಣಿಪಾತ, ಅಂದ್ರೆ ಆ ಪರಮೇಶ್ವರನೇ ಇದೆಲ್ಲದಕ್ಕೂ ಅವನೇ ದಾನೆ ಅನ್ನುವಂಥದ್ದು, ಅವನನ್ನು ಬಿಟ್ಟು ಏನೂ ಇಲ್ಲ ಅನ್ನುವಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಈ ಚಿಂತನೆ ಜೀವ ಇರಬೇಕು. ಈ ಚಿಂತನೆ ಮಾಡ್ತಕ್ಕಂಥದ್ದು ಬರೀ ಓಂಕಾರ, ಇವೆಲ್ಲವನ್ನು ಒಂದು ಮಾಡ್ತಕ್ಕಂಥದ್ದು ಯಾವಾಗಿರ್ಬೇಕು? ಜೀವನ ಪರ್ಯಂತ ಇರಬೇಕು. ಹೇಗೆ ನಮ್ಮ ಉಸಿರಾಡ್ತೀವಲ್ಲ ಹಾಗೆ ನಾವು ಬದುಕಿರುವ ಕೊನೆ ತನಕನೂ ಕೂಡ ಈ ಓಂಕಾರ ನಮ್ಮ ಎಲ್ಲಾ ಇಂದ್ರಿಯಗಳನ್ನ, ಪಂಚೇಂದ್ರಿಯಗಳನ್ನ, ಪಂಚ ಕರ್ಮೇಂದ್ರಿಯಗಳನ್ನ, ಪಂಚಭೂತಗಳಲ್ಲಿ ಬಂದಿರತಕ್ಕಂಥ ಈ ಶರೀರವನ್ನ ಎಲ್ಲವನ್ನು ಒಂದಾಗಿ ಆಲೋಚನೆ ಮಾಡ್ತಕ್ಕಂಥದ್ದು, ಒಂದರಲ್ಲಿ ಲಯ ಮಾಡ್ತಕ್ಕಂಥದ್ದು ಇದು. ಇವರು ಈ ಒಂದಾಗಿ ಲಯ ಮಾಡಿದಂತ ಅವ್ರಿಗೆ ಇದು ಮನುಷ್ಯಲೋಕ, ಪಿತೃಲೋಕ, ಸ್ವರ್ಗಲೋಕ, ಬ್ರಹ್ಮಲೋಕ
ನಮ್ಮೆಲ್ಲರ ಮನುಷ್ಯನಿಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಬ್ರಹ್ಮಲೋಕ ಪ್ರಾಪ್ತಿ. ನಾವೆಲ್ಲರೂ ಕೂಡ ಬ್ರಹ್ಮಜ್ಞಾನಿ ಆಗ್ಬೇಕಾಗಿದೆ. ನಾವೆಲ್ಲರೂ ಕೂಡ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ತಿಳ್ಕೊಳ್ತಕ್ಕಂಥದ್ದಾಗಿದೆ. ಅದನ್ನ ತಿಳ್ಕೊಳ್ತಕ್ಕಂಥದ್ದೇ, ಆ ಬ್ರಹ್ಮಲೋಕಕ್ಕೆ ಹೋಗ್ತಕ್ಕಂಥದ್ದೇ, ಆ ಬ್ರಹ್ಮನಲ್ಲಿ ಒಂದಾಗ್ತಕ್ಕಂಥದ್ದೇ. ನಾವಿಷ್ಟೆಲ್ಲ ಮಾಡಿ, ಇದಕ್ಕೊಂದು ಉದಾಹರಣೆ ಹೇಳ್ಬೋದು. ನಾವೀಗೆಲ್ಲ ಇಷ್ಟೆಲ್ಲ ಏನೇನೇ ಮಾಡಿದ್ರು ಕೂಡ ಈ ಸಮುದ್ರಕ್ಕೆ ಎಲ್ಲ ಹಳ್ಳ ಕೊಳ್ಳಗಳಿಂದ ಹರಿಯೋ ನೀರೆಲ್ಲ ಸಮುದ್ರಕ್ಕೆ ಹೋದ್ಮೇಲೆ ಏನಾಗುತ್ತೆ? ಸಮುದ್ರನೇ ಆಗತ್ತೆ. ಹಾಗಾಗಿ ನಾವೆಲ್ಲವೂ ಕೂಡ ಬ್ರಹ್ಮನಲ್ಲಿ ಲೀನ ಆಗ್ತೇವೆ. ಯಾವಾಗ ಬ್ರಹ್ಮನಲ್ಲಿ ಸೇರೋಗ್ತೀವೋ ನಮ್ಗೆ ಆವಾಗ ಹುಟ್ಟು ಸಾವಿನ ಚಿಂತೆ ಬರೋದಿಲ್ಲ. ಈ ಜ್ಞಾನವನ್ನು ತಿಳ್ಕೊಂಡ್ರೇನೆ ನಮ್ಗೆ ಹುಟ್ಟು ಸಾವಿನ ಭಯ ಇರೋದಿಲ್ಲ. ಹಾಗೆ ಅವನು ಏನಾಗ್ತಾನೆ ಅಂದ್ರೆ ಎಲ್ಲರೂ ಒಂದಾಗುವಂಥದ್ದು. ಇದು ಓಂಕಾರ ಭಜನೆ ಮಾಡಿದ್ರೆ, ಅಂದ್ರೆ ಇದನ್ನ ವಿಭಜನೆ ಮಾಡ್ತಾ ಹೋದ್ರೆ ಆ ಓ ಮಾ ಇವು ಮೂರು ಸೇರಿ ಓಂಕಾರ. ಇಲ್ಲಿ ಪ್ರತಿಯೊಂದು ಅಕ್ಷರವು ಚಿಹ್ನೆ ಅಂತ ಇದೆ. ಅಕಾರ, ಇದು ಒಂದೊಂದು ಅಕಾರನೂ ಕೂಡ ನಮ್ಮನ್ನ ಈ ಮನುಷ್ಯ ಜನ್ಮದಲ್ಲಿ ಇರುವಾಗಲೇ ಇವೆಲ್ಲವನ್ನು ಒಂದು ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೋಬಹುದು ಅನ್ನುವಂಥದ್ದನ್ನ 5ನೇ ಪ್ರಶ್ನೆಯಲ್ಲಿ ಕೇಳಿ, ಈಗ 6ನೇದ್ರಲ್ಲಿ ಒಂದು ಕಥಾರೂಪದಲ್ಲಿ ನಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವಿಷ್ಟೂ ಕೂಡ ಒಬ್ಬ ಮನುಷ್ಯನಲ್ಲಿ ಅಂದ್ರೆ 16 ಕಲೆ, ಈ 16 ಕೂಡ ಇನ್ಮೇಲೆ ಅವನನ್ನು ಪಡೆಯುವುದು ಜನನ ಮರಣಗಳಿಂದ ಕೋಟ್ಲೆಯಿಂದ ಪಾರಾಗ್ತಾನೆ, ಅಜ್ಞಾನದಿಂದ ಪಾರಾಗ್ತಾನೆ, ಪಾಪದಿಂದ ಸಂಶಯದಿಂದ ಪಾರಾಗ್ತಾನೆ. ಯಾರು ಈ ಜ್ಞಾನವನ್ನೆಲ್ಲವೂ ಪಡೆದಂತ ಅವನು, ಅದು ಈ ಮನುಷ್ಯ ಜನ್ಮ ಸಿಕ್ಕಿರುವಾಗಲೇ ಈ ಜ್ಞಾನವೆಲ್ಲವನ್ನು ಪಡೆದವ್ರ ಗತಿ ಏನಾಗತ್ತೆ ಅಂತ ಅಂದ್ರೆ, ಅವನು ಈ ಜನನ ಮರಣಕ್ಕೆ ಸಿಕ್ಕಾಕೊಳ್ಳೋದಿಲ್ಲ, ತಿರ್ಗಾ ಪುನಃ ಹುಟ್ಟಿ ಬರೋದಿಲ್ಲ. ಎಲ್ಲವನ್ನು ಈ ಜ್ಞಾನದಿಂದ ಇಲ್ಲೇ ಸುಟ್ಟಾಕ್ಬಿಡ್ತಾನೆ. ತನ್ನ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಈ ಜ್ಞಾನದಲ್ಲಿ ಸುಟ್ಟೋಗುತ್ತೆ. ಅಜ್ಞಾನದಿಂದ ಪಾರಾಗ್ತಾನೆ, ಪಾಪದಿಂದ ಸಂಶಯದಿಂದ ಪಾರಾಗ್ತಾನೆ. ಪ್ರಪಂಚದಲ್ಲಿ ಎಲ್ಲಾ ಭಯವನ್ನು ಕೂಡ ಭಯದಿಂದ, ಪ್ರತಿಯೊಂದು ಕೂಡ ಭಯದಿಂದ ಕೂಡಿದೆ. ಆ ಭಯ ಎಲ್ಲ ಒಟ್ಟೋಗುತ್ತೆ. ಯಾರು ಬ್ರಹ್ಮ ಸಾಕ್ಷಾತ್ಕಾರ ಪಡ್ಕೊಳ್ತಾನೋ ಅವನು ನಿರ್ಭಯನಾಗಿರ್ತಾನೆ. ಅವನಿಗೆ ಯಾವ ಭಯನೂ ಇರೋದಿಲ್ಲ. ಈ ಮಾಯಾ ಪ್ರಪಂಚದ ಯಾವ ಅಂದ್ರೆ ಕಷ್ಟನೂ ಕೂಡ ಅವನನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಇದು ಬೆಂಕಿ ಉದಾಹರಣೆ ಕೊಡ್ತಾರೆ. ಬೆಂಕಿ ಬಳಿಗೆ ಬಂದದ್ದೆಲ್ಲ ಹೇಗೆ ಸಾಕವನ್ನು ಕೊಟ್ಟೋ ಹಾಗೆ ಎಲ್ಲ ಜ್ಞಾನವನ್ನು ನಮ್ಮಲ್ಲಿ ಇದಾಗುತ್ತೆ ಅನ್ನುವಂಥದ್ದು ಹೇಳಿದ ಮೇಲೆ 6ನೇ ಪ್ರಶ್ನೆಗೆ ಉತ್ತರ ಇಲ್ಲಿ 16 ಭಾಗವಾಗಿ ನಮಗೆ ತಿಳಿಸ್ತಾರೆ. ನಮ್ಮ ಈ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಈ ಪ್ರಾಣವನ್ನು ಸೃಷ್ಟಿಸ್ತವನು. ಪ್ರಾಣದಿಂದ ಶ್ರದ್ಧೆಯಿಂದ ಆಕಾಶ, ವಾಯು, ಜ್ಯೋತಿ, ನೀರು, ಪೃಥ್ವಿ, ಇಂದ್ರಿಯ, ಮನಸ್ಸು, ಅನ್ನ. ಈ ಅನ್ನದಿಂದ ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ಲೋಕ ಮತ್ತು ಲೋಕಗಳಲ್ಲಿ ನಾಮ, ಇವುಗಳೆಲ್ಲವನ್ನು ಸೃಷ್ಟಿ ಮಾಡ್ತಕ್ಕಂಥವನವನು. ಈ ಪುರುಷ ಅಂದ್ರೆ ಈ ಮನುಷ್ಯ, ಈ ಜೀವ 16 ಈ ಕಲೆ 16 ವಿಚಾರಗಳು ಇರ್ತಕ್ಕಂಥದ್ದು. ಈ 16 ಕಲೆಗಳನ್ನು ಅನುಭವಿಸ್ತಕ್ಕಂಥದ್ದು. ಮುಂಚೆ ಮೊದಲನೇದೇ ಪ್ರಾಣವನ್ನು ಸೃಷ್ಟಿಸ್ತಾನೆ. ಅದೇ ದೇಹವನ್ನು ಪ್ರವೇಶಿಸುತ್ತೆ. ದೇಹ ಪ್ರವೇಶ ಮಾಡಿದ ತಕ್ಷಣನೇ ಪ್ರಾಣವಾಯು ಬರುತ್ತೆ, ಗಾಳಿಯಿಂದ ಪ್ರಾಣ ಬರುತ್ತೆ. ಪ್ರಾಣ ಬಂತು ಅಂದ್ರೆ ಅಪಾನ ಅಂದ್ರೆ ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ನಮ್ಮ ಎಲ್ಲವನ್ನು ಕೂಡ ತಗೊಳ್ತದೆ. ವ್ಯಾನ, ಉದಾನ, ಸಮಾನ, ದೇಹ ಎಲ್ಲಾ ಕ್ರಿಯೆಗಳನ್ನು ಮಾಡುವುದರ ಜೊತೆಗೆ ಮನುಷ್ಯ ಬದುಕಿರುವಾಗ ಅವನನ್ನು ಒಂದು ಅವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ ಒಯ್ಯುತ್ತೆ. ಇದು ಉದಾನ. ಹೀಗೆ ತಗೊಂಡೋಗಿ ನಮ್ಮನ್ನ ಇವೆಲ್ಲಾ ಕಲೆಗಳಿಂದ ಸೇರಿರ್ತಕ್ಕಂಥದ್ದನ್ನ ತಗೊಂಡೋಗ್ಬಿಟ್ಟು ನಮ್ಮನ್ನ ಇನ್ನೊಂದಕ್ಕೆ ಸೇರಿಸುತ್ತೆ. ಈ ಬ್ರಹ್ಮಾಂಡ ಮತ್ತು ಪ್ರತಿಯೊಂದು ದೇಹ ತಯಾರಾಗೋದಕ್ಕೆ, ಈ ಬ್ರಹ್ಮಾಂಡ ತಯಾರಾಗೋದಕ್ಕೆ, ಹಾಗೆ ನಮ್ಮ ಈ ಪಿಂಡಾಂಡ ತಯಾರಾಗೋದಕ್ಕಾಗುತ್ತೆ, ನಮ್ಮ ದೇಹ ತಯಾರಾಗೋದಕ್ಕೆ ಕೆಲವು ಕಚ್ಚಾ ವಸ್ತುಗಳು ಬೇಕು. ಬ್ರಹ್ಮಾಂಡ ತಯಾರಾಗೋದಕ್ಕೂ ಪಂಚಭೂತಗಳಿಂದ ಒಂದು ಕಚ್ಚಾ ವಸ್ತು ಬೇಕು. ನಮ್ಮ ದೇಹ ತಯಾರಾಗಬೇಕಾದ್ರೂ ಕಚ್ಚಾ ವಸ್ತು ಬೇಕು. ಆ ಕಚ್ಚಾ ಸಾಮಾನುಗಳು ಯಾವುವು ಅಂದ್ರೆ ಪಂಚಭೂತಗಳು. ಈ ಪಂಚಭೂತಗಳೇ ಈ ಕಚ್ಚಾ ವಸ್ತು ಸಾಮಾನು. ಒಂದು ಏನಾದ್ರು ತಯಾರು ಮಾಡಬೇಕಾದ್ರೆ ಆಕಾಶ, ವಾಯು, ಜ್ಯೋತಿ, ನೀರು, ಪೃಥ್ವಿ. ಅನಂತರ ಈ ದೇಹದ ಇರುವ ಇಂದ್ರಿಯಗಳು, ಅವುಗಳಲ್ಲಿ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು ಯಾವುದು ಅಂದ್ರೆ ಕಾಲು, ಬಾಯಿ, ಗುದ ಮತ್ತು ಶಿಶ್ನ, ಇವೆಲ್ಲ ಜ್ಞಾನೇಂದ್ರಿಯಗಳು. ಹಾಗೆ ಈ ಕರ್ಮೇಂದ್ರಿಯಗಳಿವು
ಈಗ ಜ್ಞಾನೇಂದ್ರಿಯಗಳು ಯಾವುವು ಅಂದ್ರೆ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ. ಇವು ಈ ನಮ್ಮ ಶರೀರದಲ್ಲಿ ಅವು ಯಾವ್ಯಾವ ಏನೇನು ಕೆಲಸ ಮಾಡ್ತಾವೆ, ಯಾವ್ಯಾವುದಕ್ಕೆ ಏನೇನು ಶಕ್ತಿ ಬೇಕು, ಇವರೆಲ್ಲರ ಹಿಂದೆ ಆದ್ಮೇಲೆ ಇವಕ್ಕೆಲ್ಲ ಅಧಿಪತಿಯಾಗಿರ್ತಕ್ಕಂಥದ್ದು ಮನಸ್ಸು. ಮನಸ್ಸಾದ್ಮೇಲೆ ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲವೂ ಸೇರಿ ಆಗ್ತಕ್ಕಂಥದ್ದು. ಆ ನಂತರ ಮಂತ್ರ. ಮಂತ್ರ ಈ ವೇದದಲ್ಲಿ ಯಾಗ ಯಜ್ಞ ಮಾಡುವಾಗ ಹೇಳ್ತಕ್ಕಂಥ ಮಂತ್ರಗಳು ಅನ್ನುವಂಥ ಒಂದರ್ಥ. ಇನ್ನೊಂದರ್ಥ ಅದಕ್ಕಿಂತ ವಿಶಾಲವಾದ ಅರ್ಥ ಅಂದ್ರೆ ಸಲಹೆ ಸೂಚನೆಗಳು. ಅವು ಮಂತ್ರ ಅಂದ್ರೆ ಯಾವ್ದಾದ್ರು ಒಂದು ಪೂಜೆ ಕೈಕರ್ಯ ಮಾಡೋದ್ರಿಂದ ಒಂದು ಮಂತ್ರಗಳನ್ನು ಹೇಳ್ತೀವಿ. ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಅಂತ ಸಲಹೆ ಕೊಡ್ತಕ್ಕಂಥದ್ದು. ಆ ಮಂತ್ರಿ ಏನ್ ಮಾಡ್ತಾನೆ? ಮಂತ್ರಾಲೋಚನೆ ಮಾಡ್ತಾನೆ. ಮಂತ್ರಿ ಏನ್ ಮಾಡ್ತಾನೆ? ರಾಜನಿಗೆ ಸಲಹೆಗಳನ್ನು ಕೊಡ್ತಾನೆ, ಅಭಿಪ್ರಾಯವನ್ನು ತಿಳಿಸ್ತಾನೆ. ಹಾಗೆ ಈ ಮಂತ್ರಗಳೆಲ್ಲನೂ ಕೂಡ ಅನ್ನ, ತಪಸ್ಸು, ಮಂತ್ರ. ಆ ನಂತರ ನಾವು ಮಾಡ್ತಕ್ಕಂಥ ಕರ್ಮ. ನಾವ್ ಏನನ್ನ ಮಾಡ್ತೀವೋ ಅದೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ. ಮೊದಲು ಸಲಹೆ ತಗೋಬೇಕು, ಅಂದ್ರೆ ಮಂತ್ರ ಹೇಳ್ಬೇಕು. ಆಮೇಲೆ ಕಾರ್ಯರಂಗಕ್ಕೆ ಇಳಿದು ಕಾರ್ಯ ಕೆಲಸ ಮಾಡಬೇಕು. ಆಮೇಲೆ ಮಂತ್ರ ಎಂಬುದು ಕಟ್ಟಬೇಕಾದ ಮನೆಯ ಈ ಪ್ಲಾನ್ ಇದ್ದಂಗೆ. ಆ ಪ್ಲಾನ್ ನೋಡ್ತಿದ್ರೆ ಮನೆ ಆಗೋದಿಲ್ಲ, ಬರೀ ಪ್ಲಾನ್ ಬರ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅದಕ್ಕೆ ಅವನು ಕಾರ್ಯದಲ್ಲಿ ತೊಡಗಬೇಕು, ಉದ್ಯುಕ್ತನಾಗಬೇಕು. ಮನೆ ಕಟ್ಟಲು ಬೇಕಾದ ಸಾಮಗ್ರಿಗಳನ್ನು ತರಬೇಕು, ಅದಕ್ಕೆ ಆಳು ಕಾಳುಗಳನ್ನು ಒದಗಿಸ್ಕೋಬೇಕು, ನಂತರ ಅದನ್ನು ಕಟ್ಟಲು ಆರಂಭಿಸ್ಬೇಕು. ಆ ರೀತಿಯಲ್ಲಿ ಇವೆಲ್ಲವನ್ನು ಸೇರಿಸ್ಕೊಂಡು ಮಾಡಬೇಕಾಗಿದೆ. ಅಂದ್ರೆ ಈ ಶರೀರ ಏನು ಅನ್ನುವಂಥದ್ದು. ಈ ಕರ್ಮಕಾಂಡದ ಪ್ರಕಾರ ಹಲವು ಯಾಗ ಯಜ್ಞಗಳನ್ನು ಮಾಡಿದರೆ ಪಿತೃಲೋಕಕ್ಕೋ ಸ್ವರ್ಗಲೋಕಕ್ಕೋ ನಾವು ಹೋಗ್ತೇವೆ. ಆದ್ರೆ ನಾವು ವಾಪಸ್ ಬರದೇ ಇರುವಂತ ಲೋಕ ಅಂದ್ರೆ ಬ್ರಹ್ಮಲೋಕ. ನಾವು ಈ ಜನ್ಮದಲ್ಲೇ ಈ ಶರೀರ ಇರುವಾಗಲೇ ನಾವು ಎಲ್ಲಾ ವಿಚಾರಗಳನ್ನು ಆಲೋಚನೆ ಮಾಡಿ ಜ್ಞಾನವನ್ನು ಪಡೆದು ಆ ಜ್ಞಾನದ ಬೆಳಕಿನಲ್ಲಿ ನಾವು ಇಲ್ಲೇ ಮುಕ್ತರಾಗಿ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮನ ಸೃಷ್ಟಿನಲ್ಲಿ ಬ್ರಹ್ಮನಲ್ಲಿ ಐಕ್ಯ ಆಗ್ತಕ್ಕಂಥದ್ದು. ಪಿತೃಲೋಕ, ಸ್ವರ್ಗಲೋಕ, ಗಂಧರ್ವಲೋಕ, ಬ್ರಹ್ಮಲೋಕ. ನಮ್ಮೆಲ್ಲರ ಗುರಿ ಆ ಬ್ರಹ್ಮಲೋಕವನ್ನು ಸೇರ್ತಕ್ಕಂಥದ್ದು, ಆ ಬ್ರಹ್ಮನನ್ನ ಸೇರ್ತಕ್ಕಂಥದ್ದು. ನಮ್ಮೆಲ್ಲರ ಗುರಿಯ ಆ ಕಡೆಗೆ ಹೋಗೋದಕ್ಕೋಸ್ಕರ ಆ ಶಿಷ್ಯರನ್ನ ನಿಮಿತ್ತ ಮಾಡಿ ಆ ಪಿಪ್ಪಲಾದ ಅನ್ನುವಂಥ ಜ್ಞಾನಿ ಇಷ್ಟೆಲ್ಲವನ್ನು ಕೂಡ ಅವನಿಗೆ ಹೇಳ್ಕೊಡ್ತಾನೆ. ಇಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಇದು ನೋಡ. ಶಿಷ್ಯರು ನಮ್ಮಲ್ಲಿದ್ದಂತ ಅವಿದ್ಯೆ ಎಲ್ಲವನ್ನು ಆಚೆ ದಡಕ್ಕೆ ದಾಟಿಸು ನಿನ್ನನ್ನು, ಅಂದ್ರೆ ಅವನನ್ನೇ ನಾವು ತಂದೆ ಅಂತಾರೆ. ಈ ಶಿಷ್ಯರೆಲ್ಲ ತಂದೆ ಕೃತ ಏನು? ನಮ್ಮನ್ನು ಅವಿದ್ಯೆಯಿಂದ ಆಚೆ ದಡಕ್ಕೆ ಸೇರಿಸೋದು. ಈ ಶಿಷ್ಯರು 6 ಜನನು ಕೂಡ ಇಷ್ಟೆಲ್ಲ ವಿಚಾರಗಳನ್ನ, ಈ ಮನುಷ್ಯನ ಹುಟ್ಟು, ಅವನೇನು ಇವನು ಹೇಗೆ ಹುಟ್ಟದ, ಎಲ್ಲಿಂದ ಹುಟ್ಟದ, ಈ ಜೀವ, ಜಗತ್ತು, ಬ್ರಹ್ಮ, ಈಶ್ವರ ಅಂದ್ರೆ ಇವೆಲ್ಲವೂ ಹೇಗೆ ಸೃಷ್ಟಿ ಆಯ್ತು, ಈ ಸೃಷ್ಟಿ ಆದ್ಮೇಲೆ ಇವೇನೇನು ಕೆಲಸಗಳನ್ನು ಮಾಡ್ತಾವೆ, ಬ್ರಹ್ಮಾಂಡದಲ್ಲಿ ಏನೇನು ಕೆಲಸ ನಡೆಯುತ್ತೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಶಿಷ್ಯರು ಗುರುವಿಗೆ ಕೃತಜ್ಞೆಯನ್ನು ಅರ್ಪಿಸ್ತಾರೆ. ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟದಕ್ಕೆ ನಿಮಗೆ ಕೃತಜ್ಞತೆ ಅಂತೇಳಿ ಆ ಶಿಷ್ಯರು ಆ ಗುರುವನ್ನ ವಂದಿಸ್ತಾರೆ. ಅವರನ್ನ ಅಜ್ಞಾನದಿಂದ ಜ್ಞಾನಕ್ಕೆ ಕರೆದವನು ಅಂದ್ರೆ ತಮ್ಮಲ್ಲಿದ್ದಂತ ಜ್ಞಾನಕ್ಕೆ ಅಂದ್ರೆ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿದ್ದಂತ ಅಜ್ಞಾನದಿಂದ ಎಲ್ಲನೂ ಹೋಗಲಾಡಿಸಿ ಜ್ಞಾನಕ್ಕೆ ಕರೆದುಕೊಂಡು ಹೋದಂತ ಗುರು ಅವನು ತಂದೆಗೆ ನಮಸ್ಕಾರ. ಅಂದ್ರೆ ತಂದೆಯಷ್ಟೇ ಗೌರವಾನ್ವಿತ. ತಂದೆ ಅಲ್ಲಿಂದ ತಂದ, ಎಲ್ಲಿಗೆ? ಮೇಲ್ಗಡೆಯಿಂದ ನಮ್ಮನ್ನ ಈ ಸೃಷ್ಟಿ ಮಾಡಿ ತಂದ. ಇಲ್ಲಿ ತಂದು ಇಲ್ಲಿ ಉಂಡು ತಿಂದು ಸುಖಪಟ್ಟು ಈ ಜನ್ಮದಲ್ಲೇ ನಾವು ಆಯಾಗಿರೋದಲ್ಲ. ತಿರ್ಗಾ ಪುನಃ ನಮ್ಮನ್ನ ಇಲ್ಲಿಂದ ಮೇಲೆ ಬ್ರಹ್ಮನ ಅಂದ್ರೆ ಬ್ರಹ್ಮಲೋಕಕ್ಕೆ, ಬ್ರಹ್ಮ ಪದವಿಗೆ ಏರಿಸ್ಬೇಕಾದ್ರೆ ಗುರುವನೇ ಕಾರಣ. ಈ ಗುರು ಕೊಡ್ತಕ್ಕಂಥ ಜ್ಞಾನದಿಂದ. ಇಲ್ಲ ಅಂದ್ರೆ ನಾವಿಲ್ಲಿ ಪುನರಪಿ ಜನನ ಪುನರಪಿ ಮರಣ, ಇಲ್ಲೇ ಹುಟ್ಟೋದು ಸಾಯೋದು ಹೀಗೆ ಆಗ್ಬಿಡುತ್ತೆ. ಈ ಮನುಷ್ಯ ಜನ್ಮ ಸಿಕ್ಕಿರುವಾಗ ಎಲ್ಲಾ ತರದ ಆಲೋಚನೆಗಳನ್ನು ಆ ಗುರು ಮುಖಾಂತರ, ಆ ಬ್ರಹ್ಮಜ್ಞಾನಿಗಳ ಮುಖಾಂತರ ತಿಳಿದು ಅವನನ್ನ ತಂದೆ ಅಂತ ನಮಸ್ಕರಿಸ್ತಾರೆ. ತಂದೆಗೆ ಎಷ್ಟು ಗೌರವ ಕೊಡ್ತಾರೋ ಅಷ್ಟೇ ಆ ಗುರುವಿನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವನು ಒಂದು ದೃಷ್ಟಿಯಿಂದ ತಂದೆಗಿಂತ ಹೆಚ್ಚು ಗುರುಗಳು ಅಂತಾರೆ. ಯಾಕೆಂದ್ರೆ
ತಂದೆ ಕೇವಲ ಈ ದೇಹವನ್ನು ತಂದುಕೊಟ್ರು. ಆದ್ರೆ ಗುರು ನಮ್ಮ ಒಳಗಣ್ಣನ್ನು ತೆರೆಸಿ ನಮ್ಮ ಅಜ್ಞಾನವನ್ನು ದೂರ ಮಾಡಿ ನಮಗೆ ಶಾಶ್ವತವ ಶಾಂತಿ ಮತ್ತು ಆನಂದವನ್ನು ನೀಡುವ ದಾರಿಯನ್ನ ತೋರಿಸ್ತಂತವರು ಗುರು. ಯಾವ ಪ್ರತಿಫಲವೂ ಇಲ್ಲದೆ ಶಿಷ್ಯರಿಂದ ಏನನ್ನೂ ನಿರೀಕ್ಷಿಸದೆ ಆ ಶಿಷ್ಯರ ಉದ್ಧಾರಕ್ಕೋಸ್ಕರನೇ ಇಷ್ಟೆಲ್ಲವನ್ನು ತಿಳಿಸ್ತಂತ ಗುರುಗಳಿಗೆ ತಂದೆಗಿಂತ ಹೆಚ್ಚು ನಿಮಗೆ ನಮಸ್ಕಾರ ಅಂತ ಹೇಳಿ 6 ಜನ ವಿದ್ಯಾರ್ಥಿಗಳು 6 ಜನ ಜ್ಞಾನಿಗಳು ಕೂಡ ಆ ಬ್ರಹ್ಮಜ್ಞಾನ, ಈ ಸೃಷ್ಟಿಯಾಗಾಯ್ತು, ಈ ಬ್ರಹ್ಮಾಂಡ ಹೇಗಾಯ್ತು, ಈ ಸೃಷ್ಟಿನಲ್ಲಿ ಏನ್ ನಡೀತೆ, ಈ ಬ್ರಹ್ಮಾಂಡದಲ್ಲಿ ಏನ್ ನಡೀತೆ, ಇದಕ್ಕೆಲ್ಲ ಹಿನ್ನೆಲೆ ಯಾರು, ಇದು ಹೇಗಾಯ್ತು, ಈ ವಿಚಾರಗಳೆಲ್ಲವನ್ನು ಕೂಡ ತಮ್ಮ ಪ್ರಶ್ನೆಗಳ ಮುಖಾಂತರ ಪ್ರಶ್ನೆ ಮಾಡಿ ವಿಚಾರವನ್ನು ತಿಳ್ಕೊಂಡಂತದ್ದೇ ಪ್ರಶ್ನೋತ್ತರ ಉಪನಿಷತ್ತು. ಈ ಪ್ರಶ್ನೋತ್ತರ ಉಪನಿಷತ್ತಿನಲ್ಲಿ ಇಷ್ಟೊಂದು ವಿಚಾರಗಳನ್ನೆಲ್ಲವನ್ನು ಕೂಡ ಸವಿಸ್ತಾರವಾಗಿ, ಇದು ಒಂದು ದಿನ ಕೇಳಿದ್ರೆ ಆಗೋದಿಲ್ಲ, ಅಥವಾ ನಮ್ಮ ಮನಸ್ಸು ಶಾಂತವಾಗಿಲ್ದೇನೆ ಇದ್ದಾಗ ಇದು ಏನು ಹೇಳಿದ್ರು ಕೂಡ ನಮ್ಗೆ ಅರ್ಥವಾಗೋದಿಲ್ಲ. ಇದು ಈ ಸೂಕ್ಷ್ಮ ವಿಚಾರಗಳನ್ನ ನಮ್ಮ ಮನಸ್ಸನ್ನ ಹದ ಮಾಡಿ ಶಾಂತವಾಗಿದ್ದು ನಾವು ನಿಯಮನ ಆಚರಿಸ್ಕೊಂಡು ಸಂತೋಷವಾಗಿ ಆ ಸಮಯದ ಕಡೆ ಅರಿವಿಲ್ಲದೆ ನಮ್ಮ ಈ ಜ್ಞಾನವನ್ನ ಪಡೆಯುವಂಥದ್ದು ಶ್ರೇಷ್ಠವಾದ ಮಾರ್ಗ. ಇದು ಈ ಪ್ರಶ್ನೋಪನಿಷತ್ತಿನಿಂದ ನಾವು ತಿಳ್ಕೊಳ್ತಕ್ಕಂಥದ್ದು. ಈ ಸೃಷ್ಟಿಯ, ಈ ಬ್ರಹ್ಮಾಂಡದ, ಈ ಜೀವ, ಈ ಜಗತ್ತು, ಇದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಕೇಳಿರ್ತಕ್ಕಂಥದ್ದಕ್ಕೆ ಪ್ರಶ್ನೋತ್ತರ ಉಪನಿಷತ್ತು ಅಂತ ಅನ್ನುವಂಥ ವಿಚಾರನ ಏನು ಎಷ್ಟು ಭಗವಂತ ಯಾವ ಥರ ಎಷ್ಟೆಷ್ಟನ್ನ ನಮಗೆ ಯಾವ ಜ್ಞಾನದ ಮುಖಾಂತರ ತಿಳಿಸಿದನೋ ಅಷ್ಟನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ಮುಂದಿನ ವಿಚಾರ, ಮುಂದಿನ ಭಾಗದಲ್ಲಿ ಮುಂಡಕ ಉಪನಿಷತ್ತು. ಇದು ಇದೇ ರೀತಿ ಪ್ರಶ್ನೆ ಗುರುಗಳ ಹತ್ರ ಈ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನ, ಈ ತಮ್ಮ ಮನಸ್ಸಿಗೆ ಬಂದ ಅನುಮಾನಗಳನ್ನ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು. ಆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥವನು ಎಷ್ಟು ಸಿದ್ಧನಾಗಿರ್ಬೇಕು, ಹಾಗೆ ಪರಿಹರಿಸ್ತಕ್ಕಂಥ ಅವನು ಗುರು ಎಷ್ಟು ಸಿದ್ಧತೆಯಲ್ಲಿರ್ಬೇಕು. ಎಲ್ಲಾ ವಿಚಾರದ ಅರಿವಿರ್ತಕ್ಕಂಥ ಜ್ಞಾನಿಗಳ ಸಂವಾದನೆ ಈ ಉಪನಿಷತ್ತು ಅನ್ನುವಂಥದ್ದು. ಇದನ್ನ ನಾಳೆ ಆ ಮುಂಡಕ ಅನ್ನುವಂಥ ಉಪನಿಷತ್ತನ್ನ ವಿಚಾರದ ಬಗ್ಗೆ ನಾಳೆ ನೋಡೋಣ ಅಂತೇಳಿ ಇವತ್ತು ಪ್ರಶ್ನೋಪನಿಷತ್ತನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರೇ ಶ್ರೀನಿವಾಸ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇ ಅಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೆ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.